ನಮಸ್ಕಾರ. ಇಲ್ಲಿ ವಿಶ್ರಮದಲ್ಲಿ ಹೊಸಪೇಟೆಯಿಂದ ಒಂದು 20 ಕಿಲೋಮೀಟರ್, 25 ಕಿಲೋಮೀಟರ್ ದೂರದಲ್ಲಿ ವಿಶ್ರಮ ಅಂತ ಒಂದು ಧ್ಯಾನ ಮಂದಿರ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಹೊಸದಾಗಿ ನೋಡ್ತಿರೋರಿಗೆ ವಿಷಯ ಗೊತ್ತಾಗಲಿ ಅಂತ. ಇಲ್ಲಿ ಈ ಧ್ಯಾನ ಮಂದಿರದಲ್ಲಿ ಈ ತಿಂಗಳು 3 ಶನಿವಾರ ಮತ್ತು ಭಾನುವಾರ ವಾರಾಂತ್ಯಗಳಲ್ಲಿ ಅಂದರೆ 11, 12, 18, 19, 25, 26 3 ಪ್ರತ್ಯೇಕ ಧ್ಯಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಯಾರಿಗೆ ಯಾವ ವಾರಾಂತ್ಯ ಸೂಕ್ತ ಅನಿಸುತ್ತೋ ಆ ವಾರಾಂತ್ಯದಲ್ಲಿ ಶಿಬಿರವನ್ನು ಸೇರಿಕೊಳ್ಬಹುದು, ಭಾಗವಹಿಸ್ಬೋದು. ಆಸಕ್ತರನ್ನು ಸಂಪರ್ಕಿಸ್ಬೋದು. ಹೆಚ್ಚಿನ ಮಾಹಿತಿಗೆ ಇದರ ಸಂಬಂಧಪಟ್ಟಂತಹ ವಿಡಿಯೋಗಳು ಮಾಡಿರೋದ್ರಿಂದ ಅದನ್ನು ನೋಡ್ಬೋದು. ಧ್ಯಾನ ಯಾವ ರೀತಿಯ ಧ್ಯಾನವನ್ನು ಹೇಳ್ಕೊಡ್ಲಾಗತ್ತೆ, ಇಲ್ಲಿ ಸವಲತ್ತುಗಳು ಹೇಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ವಿಡಿಯೋ ಮಾಡಲಾಗಿದೆ. ಆಸಕ್ತರನ್ನ ನೋಡ್ಬೋದು. ನಾವು ಅಪರೋಕ್ಷಾನುಭೂತಿಯ ಕಳೆದ ಸಂಚಿಕೆಯಲ್ಲಿ ಈ ವಿಷಯ ನೋಡಿದ್ವಿ. ಈ 2 ವಸ್ತುಗಳ ಯಾವ ಉಪಾದಾನವಿದೆಯೋ ಅದು ಏಕವೂ, ಸೂಕ್ಷ್ಮವೂ, ಅವಿನಾಶಿಯೂ, ಮಡಕೆ ಮುಂತಾದವುಗಳಿಗೆ ಮಣ್ಣಿನಂತಿರುವುದೂ ಆದ ಸದ್ವಸ್ತುವೇ ಆಗಿದೆ. ಎಲ್ಲದರ ಹಿಂದೆ ಇರುವ ಒಂದು ಚೇತನ ಇದೆ. ಅದೇ ಮೂಲ ವಸ್ತು ಆಗಿದೆ. ಅದನ್ನು ನಾವು ತಿಳಿಯಬೇಕು ಅನ್ನೋ ಕಾರಣಕ್ಕೆ ಅಜ್ಞಾನ ಮತ್ತು ಸಂಕಲ್ಪಗಳಿಂದ ನಾವೇ ಒಂದಷ್ಟು ಕಪೋಲ ಕಲ್ಪಿತಗಳಲ್ಲಿರ್ತೀವಿ. ಅದರಲ್ಲೇ ಸುಖ ದುಃಖದಲ್ಲಿ ತೊಳಲಾಡ್ತಿರ್ತೀವಿ. ಆದರೆ ಅದರ ಹಿಂದೆ ಒಂದು ಸದ್ವಸ್ತು ಇದೆ. ಅದನ್ನು ನೋಡಬೇಕು ಅಂತ ಅಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಮುಂದೆ ಹೀಗೆ ಹೇಳ್ತಾರೆ: ನಾನು ಏಕನು ಮತ್ತು ಸೂಕ್ಷ್ಮನು, ಅರಿಯುವವನು, ಸಾಕ್ಷಿಯೂ ಅವಿನಾಶಿಯೂ ನಾನೇ. ತದ್ದೆಂದು ಕರೆಯಲ್ಪಡುವವನು ನಾನೇ. ಈ ವಿಷಯದಲ್ಲಿ ಸಂದೇಹವಿಲ್ಲ. ಇದು ಇಂಥ ವಿಚಾರವು. ಆತ್ಮನು ಅವಯವರಹಿತನು, ಒಬ್ಬನೇ ಆಗಿದ್ದಾನೆ. ದೇಹವಾದರೋ ಅನೇಕ ಅವಯವಗಳಿಂದ ಕೂಡಿದೆ. ಅಜ್ಞಾನಿಗಳು ಅವೆರಡರ ಏಕತೆಯನ್ನು ನೋಡುತ್ತಾರೆ. ಇದಕ್ಕಿಂತ ಹೆಚ್ಚಿನ ಅಜ್ಞಾನವೇನಿದೆ? ಅಜ್ಞಾನ ಸಂಕಲ್ಪಗಳಿಂದ ಕೂಡಿರುವ ಏನು ನಾವು ಜಗತ್ತು ನೋಡುತ್ತಿದ್ದೀವಿ, ಅದರ ಹಿಂದೆ ಇರುವುದು ಸದ್ವಸ್ತು ಆಗಿದೆ. ಮತ್ತೆ ಅದರ ಗುಣಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಆ, ಏಕವಾಗಿದೆ, ಸೂಕ್ಷ್ಮವಾಗಿದೆ, ಜ್ಞಾತವಾಗಿದೆ, ಸಾಕ್ಷಿ, ಹಾಗೆ ಅವಿನಾಶಿಯಾಗಿದೆ ಅಂತ ಇಷ್ಟು ಗುಣಗಳನ್ನು, ಬೇಸಿಕ್ ಗುಣಗಳನ್ನ ಹೇಳ್ತಾ ಇದ್ದಾರೆ. ಅದು ಸದಾಕಾಲ ಇದ್ದೇ ಇದೆ. ಸತ್ ಅಂದರೆ ಸದಾಕಾಲ ಒಂದೇ ರೀತಿ ಇರುವುದು, ಅದು ಸತ್. ಸದಾಕಾಲ ಸದಾಕಾಲ ಇರುವುದು ನಿತ್ಯ. ಯಾವುದು ಸದಾಕಾಲವಿದ್ದು ಬದಲಾಗದೆ ಇದೆಯೋ ಅದು ಸತ್ಯ. ಈ ಸತ್ಯ ಮತ್ತು ನಿತ್ಯ ಒಂದೇ ಎರಡು ಗುಣಗಳನ್ನು ಹೇಳುವಂಥದ್ದು. ಈ ಸತ್ಯ ಅಂತಂದರೆ ಯಾವಾಗಲೂ ಇದ್ದು ಅದು ಒಂದೇ ರೀತಿ ಇರುವಂಥದ್ದು, ಅದು ಸತ್ತಾಗಿದೆ. ಅದು ಒಳಗೆ ಅದು ಸದಾಕಾಲ ಇದೆ, ಮತ್ತೆ ಅದು ಒಂದೇ ರೀತಿಯಾಗಿದೆ. ಹಾಗೆ ಅದು ಸೂಕ್ಷ್ಮವಾಗಿದೆ. ಅದು ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ತು ಅಂತ ಕಠೋಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ನಚಿಕೇತನಿಗೆ ಯಮ ಹೇಳ್ಬೇಕಾದ್ರೆ ಎಷ್ಟು ಸೂಕ್ಷ್ಮ ಅಂತ ಹೇಳ್ತಾ ಇರ್ತಾನೆ. ಅದು ಸದ್ವಸ್ತು ಆಗಿದೆ, ಹಾಗೆ ಸಾಕ್ಷಿಯಾಗಿದೆ, ಹಾಗೆ ಜ್ಞಾತ ಆಗಿದ್ದಾನೆ. ಇದೆಲ್ಲವನ್ನು ತಿಳಿಯುವವರು ನಾವೇ ಆಗಿದ್ದೇವೆ. ನಾವೇನು ಗೊತ್ತೀವಿ? ಅಯ್ಯೋ, ನನ್ನ ಬುದ್ಧಿಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಮನಸ್ಸು ಒಪ್ಕೋತಾ ಇಲ್ಲ. ನನ್ನ ಮನಸ್ಸು ಒಪ್ಕೋತಿಲ್ಲ ಅಂತಂದ್ರೆ ಒಪ್ಕೊಳಕ್ ನನಗೆ ಒಪ್ಕೋಬೇಕು ಅಂದಿದೆ. ಆದರೆ ಮನಸ್ಸು ಒಪ್ಕೋತಿಲ್ಲ, ನಮಗೆ ಗೊತ್ತಿಲ್ಲ ಹೇಳ್ತಿದ್ವಿ. ಮನಸ್ಸು ಮತ್ತೆ ನಾನು ಬೇರೆ, ಬುದ್ಧಿ ಮತ್ತೆ ನಾನು ಬೇರೆ ಅಂತ ನಮಗೆ ಗೊತ್ತಿದೆ. ಆದರೆ ಅದನ್ನ ಅರ್ಥ ಮಾಡಿಕೊಳ್ಳುವ ಅರಿವಿನಿಂದ ಅದನ್ನ ಗಮನಿಸಿ, ಈ ಮನಸ್ಸು ಬುದ್ಧಿ ನಾನಲ್ಲ, ನನ್ನ ಮೇಲೆ ಹೇರಲ್ಪಟ್ಟಿದೆ ಅಂತ ಯಾವಾಗ ನಮ್ಗೆ ಗೊತ್ತಾಗತ್ತೆ, ಆ ಅರಿವಿನ ಕಡೆಗೆ ನಾವು ಗಮನ ಕೊಡ್ತೀವಿ. ಇದು ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಈ ದೇಹ, ಮನಸ್ಸು ಮತ್ತೆ ಬುದ್ಧಿ ನಾವು ಅಂತ ಅನ್ಕೊಂಡಿದೀವಿ. ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಸದ್ವಸ್ತು ಒಂದಿದೆ. ಆ ಸದ್ವಸ್ತು ಇರುವುದಕ್ಕೆ ಈ ದೇಹ ಆ, ಜಡವಾಗಿದ್ದರೂ ಚಲಿಸುತ್ತಿದೆ. ಅಲ್ಲಿ ಮನಸ್ಸು ಮತ್ತು ಬುದ್ಧಿ ಕೆಲಸ ಮಾಡುತ್ತಿರುವುದು ನನ್ನಿಂದಾಗಿಯೇ. ನಾನು ಇಲ್ಲಿ ಇರುವುದಕ್ಕೆ ಮನಸ್ಸು ಮತ್ತು ಬುದ್ಧಿಗೆ ಅಸ್ತಿತ್ವ, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿ ಅದು ತನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಇದು ನಾನು ಅಂತ ಅಂದ್ಕೊಂಡ್ರೆ ನಾನೇ ದುಃಖ ಪಡ್ತಿರ್ತೀನಿ, ನಾನೇ ಯೋಚನೆ ಮಾಡ್ತಿರ್ತೀನಿ, ನಾನೇ ಗೊಂದಲಕ್ಕೆ ಒಳಗಾಗ್ತಿದ್ದೀನಿ ಅಂತ ಅನ್ಕೊಂಡು ಸುಖ ದುಃಖಗಳಲ್ಲಿ ನಾವು ಮುಳುಗಿ ಮುಳುಗಿ ಹೋಗ್ತಿರ್ತೀವಿ. ಅದರಿಂದ ಹೊರಗೆ ಬರೋದಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ನಾವು ದುಃಖದಲ್ಲಿದ್ದೀವಿ ಅಂದಾಗ ಇದನ್ನ ದುಃಖದ ಹೊರಗೆ ಬರಬೇಕು ಅಂತ ಅನಿಸಿದ್ದು ನಮಗೆ. ಆ ದುಃಖವನ್ನು ನೀಡಿದ್ದು ಮನಸ್ಸು, ದುಃಖವನ್ನು ಅನುಭವಿಸುವವರು ನಾವು. ಚಿಂತನೆಗಳನ್ನು ನೀಡುವುದು ಬುದ್ಧಿ, ಚಿಂತನೆಗಳಿಗೆ ಅಂಟಿಕೊಳ್ಳುವುದು ನಾವು. ಹಾಗಾಗಿ ಈ ಒಳಗೆ ನಿಜ ವಸ್ತು ಏನಿದೆ, ಯಾವುದರ ಮೇಲೆ ಮನಸ್ಸು ಬುದ್ಧಿ ತನ್ನ ಅ, ಕ ಕೆಲಸಗಳನ್ನ ಹೇರ್ತಾ ಇದೆ, ಅದು ಬೇರೆ, ಇದು ನಾನು ಬೇರೆ ಅಂತ ಗೊತ್ತಾಗ ಅಂಟಿಕೊಳ್ಳೋದ್ರಿಂದ ಬಿಡಿಸ್ಕೊಳ್ಳೋಕ್ಕೆ ಸುಲಭ ಆಗತ್ತೆ. ಹಾಗಾಗಿ ಆತ ಒಳಗಿದ್ದಾನೆ, ಯಾವುದು ಇದೆಯೋ ಸತ್ತಾಗಿದೆ. ಆ ಸತ್ತಾಗಿರುವುದು ನಮ್ಮಲ್ಲಿ ಸೂಕ್ಷ್ಮವಾಗಿದೆ. ಆ ಸೂಕ್ಷ್ಮವಾಗಿದ್ದು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಿದೆ. ಆದರೆ ಎಲ್ಲವನ್ನು ನೋಡಬೇಕಾದ್ರೆ, ಸಾಕ್ಷಿಯಾಗಿ ನೋಡಬೇಕಾದ್ರೆ ಕಣ್ಣಿನ ಮುಖಾಂತರ ನಾವು ನೋಡ್ತಿದ್ದೀವಿ, ನಾವೇ ಕಣ್ಣಲ್ಲ. ಕಿವಿಯ ಮುಖಾಂತರ ಕೇಳುತ್ತಿದ್ದೀವಿ, ನಾವೇ ಕಿವಿಯಲ್ಲ. ನಾವು ಬುದ್ಧಿಯ ಮುಖಾಂತರ ನಾವು ಎಲ್ಲವನ್ನು ಗ್ರಹಿಸ್ತಾ ಇದ್ದೀವಿ, ಬುದ್ಧಿಯೇ ನಾವಲ್ಲ. ಹಾಗಾಗಿ ಒಳಗೆ ಇರುವುದು ಯಾವುದಕ್ಕೂ ಮ್ ಘಾಸಿಗೊಳ್ಳದೇ ಇರುವುದು. ಆದರೆ ನಾವು
ಮನಸ್ಸು, ಬುದ್ಧಿ, ಅಹಂಕಾರ ನಾವೇ ಅಂತ ಅನ್ಕೊಂಡಿರೋದಕ್ಕೆ ಘಾಸಿಗೆ ಒಳಗಾಗುತ್ತಿದ್ದೇವೆ ಎನ್ನುವ ಭಾವನೆ ಇದೆ ಹೊರತು, ಒಳಗೆ ಇರುವ ಚೇತನಕ್ಕೆ ಇದ್ಯಾವುದರ ಸಂಬಂಧವೂ ಇಲ್ಲ. ಭಾವನಾತ್ಮಕ ಸಂಬಂಧ ನಾವು ಕಲ್ಪಿಸಿಕೊಂಡದ್ದು. ಅದನ್ನೇ ಅಜ್ಞಾನ ಅಂತ ಹಿಂದೆ ಹೇಳಿದ್ದು. ಅಜ್ಞಾನ ಮತ್ತೆ ಸಂಕಲ್ಪ ಅಂತ ಶಂಕರಾಚಾರ್ಯರು ಹೇಳೋದು. ಹಾಗಾಗಿ ಇಲ್ಲಿ ಏಕ, ಸೂಕ್ಷ್ಮ, ಜ್ಞಾತ, ಸಾಕ್ಷಿ ಮತ್ತೆ ಅವಿನಾಶಿ. ಆತ ಸತ್ಯ ಮತ್ತೆ ಅವನು ನಿತ್ಯನಾದ್ದರಿಂದ ಅವನಿಗೆ ಅವ್ಯಯ. ಅವನು ಎಷ್ಟು ಬಳಸಿದ್ರೂ ಖಾಲಿಯಾಗದವನು. ಆತ ಇದ್ದೇ ಇದ್ದಾನೆ. ಆತ್ಮಸ್ವರೂಪ ಏನಿದೆ ಅದು ಯಾವತ್ತೂ ಅದು ಇದ್ದೇ ಇದೆ. ಅದಕ್ಕೆ ನಾವು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕೊಲ್ಲೋದಕ್ಕೆ ನೀನ್ಯಾರು, ಕೊಲ್ಲಿಸ್ಕೊಳ್ಳೋಕೆ ಅವ್ರ್ಯಾರು? ಇಲ್ಲಿ ಯಾರು ಸಾಯಲ್ಲಪ್ಪ. ಬರೀ ಬಟ್ಟೆನ ಬದಲಾಯಿಸ್ದಂಗೆ ದೇಹವನ್ನ ಆಯಸ್ಸು ಮುಗಿದಾಗ ನಾವು ಬೇರೆ ಬೇರೆ ದೇಹಗಳಿಗೆ ಹೋಗ್ತಿರ್ತೀವಿ ಅಷ್ಟೇ ಹೊರತು, ಯಾರನ್ನೂ ನಾವು ಆತ್ಮವನ್ನ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ಅದನ್ನ ನಾಶ ಮಾಡೋಕ್ಕಾಗಲ್ಲ, ಅದನ್ನ ಬೆಂಕಿಯಲ್ಲಿ ಸುಡಕ್ಕಾಗಲ್ಲ, ನೀರಲ್ಲಿ ಮುಳುಗ್ಸಕ್ಕಾಗಲ್ಲ, ಗಾಳಿಯಲ್ಲಿ ಒಣಗ್ಸಕ್ಕಾಗಲ್ಲ ಅಂತ ಕೃಷ್ಣ ಆತ್ಮದ ಗುಣವನ್ನ ಹೇಳ್ತಾನೆ. ಅದನ್ನೇ ನಾವು ಪ್ರಹ್ಲಾದನ ಕಥೆಯಲ್ಲಿ ನೋಡ್ತೀವಿ. ಪ್ರಹ್ಲಾದನನ್ನ ಬೆಂಕಿಗೆ ಹಾಕ್ತಾರೆ, ಆದ್ರೆ ಅವನು ಸುಡೋದಿಲ್ಲ. ನೀರಿಗೆ ಹಾಕ್ಬಿಡ್ತಾರೆ, ಆದ್ರೆ ಅವನು ಮುಳುಗಿ ಅವನು ಸಾಯೋದಿಲ್ಲ. ಬಿಸಾಕ್ಬಿಡ್ತಾರೆ, ಗಾಳಿಲಿ ಅವನು ಹಾರ್ಕೊಂಡು ಹೋಗ್ಬಿಡಲ್ಲ. ಅವನು ಯಾವುದೇ ರೀತಿ ಘಾಸಿಗೊಳಗಾಗುವುದಿಲ್ಲ. ನಮ್ಮಲ್ಲೇ ಪ್ರಹ್ಲಾದ ಇದ್ದಾನೆ, ಆತನನ್ನು ನಾವು ಆತ್ಮ ಅಂತ ಅನ್ಕೊಳ್ಳೋಣ. ಅದನ್ನು ಒಪ್ಪಿಕೊಳ್ಳದೆ ಭಗವಂತನೊಬ್ಬನಿದ್ದಾನೆ, ನಾವು ಅವನಿಗೆ ಶರಣಾಗಬೇಕು ಅಂತ ನಾವು ಒಪ್ಪಿಕೊಳ್ಳದೆ ಇರುವಂತಹ ಅಹಂಕಾರ ಅಲ್ಲಿ ಹಿರಣ್ಯಕಶಿಪು. ಆತ ಎಲ್ಲವನ್ನು ಪ್ರಶ್ನೆ ಮಾಡತ್ತ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾರೆ, ಆತ್ಮಸಾಕ್ಷಿ ಇಲ್ಲಪ್ಪ, ಅಲ್ಲಿ ನಿನಗಿಂತ ದೊಡ್ಡವನೊಬ್ಬ ಇದ್ದಾನೆ, ಎಲ್ರಿಗೂ ದೊಡ್ಡವನೊಬ್ಬ ಇದ್ದಾನೆ, ಅವನು ನಾರಾಯಣ, ಆತ ಎಲ್ಲೆಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ ಅಂತ ಅದು ಸಾಕ್ಷಿಯಾಗಿ ನಮಗದು ಹೇಳ್ತಾ ಇದೆ. ಅದು ಯಾವುದೇ ರೀತಿ ಅಂಟಿಕೊಳ್ಳುತ್ತಿಲ್ಲ. ಆದರೆ ನಾವು ಎಲ್ಲವೂ ನಾನೇ ಅಂತ ಅಂದುಕೊಂಡ್ರೆ ಹಿರಣ್ಯಕಶಿಪು, ನಾವು ಹೊರಗೆಲ್ಲ ಹುಡುಕ್ತಾ ಇರ್ತೀವಿ, ಒಳಗೆ ನೋಡೋದು ಬಿಡ್ತೀವಿ, ನಾಮ ರೂಪಗಳಿಗೆ ಅಂಟಿಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮಲ್ಲೇ ಹಿರಣ್ಯಾಕ್ಷ, ನಮ್ಮಲ್ಲೇ ಪ್ರಹ್ಲಾದ. ಆ ಪ್ರಹ್ಲಾದನ ಮಾತನ್ನ ಕೇಳ್ತಾ ಹೋಗುವುದೇ ಅಧ್ಯಾತ್ಮ. ಅದಕ್ಕೆ ಈ ಹೇಗೆ ಕೇಳುವುದು ಅನ್ನುವ ಒಂದು ವಿಧಾನವನ್ನ ಹೇಳಿಕೊಡುವುದೇ ಈ ಒಂದು ಮಾರ್ಗ. ಅದನ್ನು ಶಂಕರಾಚಾರ್ಯರು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆತ ಅವಿನಾಶಿಯಾಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ, ಏಕನಾಗಿದ್ದಾನೆ. ಏಕ ಅಂತ ಯಾಕೆ ಹೇಳ್ತಾ ಇದ್ದಾರೆ? ನಾವು ಗಂಡಿನ ದೇಹದಲ್ಲಿರಲಿ, ಹೆಣ್ಣಿನ ದೇಹದಲ್ಲಿರಲಿ, ಮರವಾಗಲಿ, ಪ್ರಾಣಿಗಳಾಗಲಿ, ಯಾವುದರಲ್ಲೇ ಇದ್ರೂ ನಮಗಲ್ಲಿ ವ್ಯತ್ಯಾಸವಿಲ್ಲ. ನಾವು ಯಾವುದೇ ದೇಹಗಳನ್ನ ಪ್ರವೇಶ ಮಾಡಿದ್ರು ಆತ್ಮದ ಗುಣ ಒಂದೇ ಆಗಿದೆ, ಅಲ್ಲಿ ವ್ಯತ್ಯಾಸವಿಲ್ಲ. ಮತ್ತು ನಾವು ಗರ್ಭದಲ್ಲಿದ್ದಾಗ ಭ್ರೂಣ ಅಂತೀವಿ, ಅಲ್ಲಿಂದ ಮಗು ಆಗ್ತೀವಿ, ದೊಡ್ಡ ಬಾಲಕರಾಗ್ತೀವಿ, ಅಲ್ಲಿಂದ ಯುವಕರಾಗ್ತೀವಿ, ಅಲ್ಲಿಂದ ವಯಸ್ಸಾಗುತ್ತೆ. ಇದೆಲ್ಲ ಬದಲಾವಣೆ ದೇಹಕ್ಕಾಗುತ್ತಿದ್ದರೂ ಒಳಗಿನ ಆತ್ಮ ಒಂದೇ. ಅದಕ್ಕೆ ವಯಸ್ಸಾಗ್ತಾ ಇಲ್ಲ. ಅದು ಮಗುನೂ ಅಲ್ಲ, ಅದು ವೃದ್ಧನೂ ಅಲ್ಲ, ಅದು ಪ್ರಾಣಿಯೂ ಅಲ್ಲ, ಪಕ್ಷಿಯೂ ಅಲ್ಲ. ಎಲ್ಲದರಲ್ಲೂ ಇರುವ ಒಂದು ಚೇತನ, ಅದು ಹಾಗೆ ಏಕವಾಗಿದೆ, ಅದು ಒಂದೇ ಆಗಿದೆ. ಏನೇ ದೇಹಗಳನ್ನ ಬದಲಾಯಿಸಿದ್ರು ಒಳಗಿರುವ ಚೇತನ ಒಂದೇ ಆಗಿದೆ. ಅದು ಯಾವ ಬದಲಾವಣೆಗೂ ಒಳಪಡುತ್ತಿಲ್ಲ. ಹಾಗಾಗಿ ಅದು ಏಕ. ಹಾಗೆ ದೇಹಗಳೆಲ್ಲ ಬದಲಾಯಿಸ್ತಾ ಇದ್ರು, ಒಳಗಿರುವ ಚೇತನ ಅದು ಸದಾಕಾಲ ಇದ್ದೇ ಇದೆ. ಅದಕ್ಕೆ ನಾಶವಿಲ್ಲ. ಹಾಗಾಗಿ ಅವಿನಾಶಿ. ಆದರೆ ಹೊರಗಣ್ಣಿಂದ ಅದನ್ನ ಗ್ರಹಿಸಕ್ಕೆ ಸಾಧ್ಯ ಇಲ್ಲ. ಹೊರ ಕಿವಿಯಿಂದ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಳಗಣ್ಣಿನಲ್ಲಿ ಯೋಗ ಮಾರ್ಗದಲ್ಲಿ ಅನುಭಾವದಲ್ಲಿ ಸಿಗುವುದರಿಂದ ಆ ಚೇತನ ಸೂಕ್ಷ್ಮವಾಗಿದೆ. ಹಾಗೆ ಅದು ಎಲ್ಲವನ್ನು ಸಾಕ್ಷೀಭೂತನಾಗಿ ನೋಡುತ್ತಿದೆ. ಅಕ್ಷಿ ತನ್ನ ಕಣ್ಣಿಂದಲೇ ಎಲ್ಲವನ್ನು ಗ್ರಹಿಸ್ತಾ ಇದೆ. ಅದು ಆ ಗ್ರಹಿಸೋದಕ್ಕೆ ಈ ಇಂದ್ರಿಯಗಳ ಸಹಾಯವನ್ನು ಪಡ್ಕೊಂಡಿದೆ. ಆ ಕಣ್ಣು, ಕಿವಿ, ಮೂಗು, ಅದನ್ನೆಲ್ಲ ವಿಷಯಗಳನ್ನ ತಗೊಂಡು ಆ ವಿಷಯ ಏನು ಎತ್ತ ಅಂತ ಬುದ್ಧಿ ಏನ್ ಮಾಡುತ್ತೆ, ಕಾಂಪ್ಯೂಟ್ ಮಾಡುತ್ತೆ. ಕಾಂಪ್ಯೂಟ್ ಮಾಡಿ ನಮಗೆ ಕೊಡುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳದೆ ನಾನೇ ಎಲ್ಲವನ್ನು ಮಾಡ್ತಿದ್ದೀನಿ ಅಂತ ಆ ತೊಳಲಾಟಕ್ಕೆ, ಅಂಟಿಕೊಳ್ಳುವಿಕೆಗೆ ನಾವು ಅಹ್, ಯಾವಾಗ ಅಮ್, ಒಂದು ಅಂಟಿಕೊಳ್ಳುವಿಕೆಗೆ ಬಲಿಯಾಗ್ತೀವಿ, ಆಗ ನಾವು ಸುಖ ದುಃಖ ಮತ್ತು ಹುಟ್ಟು ಸಾವಿನ ಬಲೆಗೆ ಸಿಕ್ಕಿ ಹಾಕಿಕೊಳ್ತೀವಿ. ಹಾಗಾಗಿ ನಮಗಿಲ್ಲಿ ಮೊದಲು ಈ ದೇಹ ನಾನಲ್ಲ, ಈ ದೇಹದಲ್ಲಿ ಇದ್ದೇನೆ ಹೊರತು ಈ ದೇಹವೇ ನಾನಲ್ಲ ಅನ್ನೋ ಅರಿವು ಬರಬೇಕು ಅಂತ ಇಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆತ್ಮನು ಆಳುವವನು ಮತ್ತು ದೇಹದೊಳಗೆ ಇರುವವನು. ಶರೀರವು ಆಳಲ್ಪಡುವಂಥದ್ದು. ಅವೆರಡರ ಏಕತೆಯನ್ನು ನೋಡುತ್ತಾರೆ. ಇದಕ್ಕಿಂತ ಹೆಚ್ಚಿನ ಅಜ್ಞಾನವೇನಿದೆ? ನಾವು ದೇಹವನ್ನು ನಾವು ಆಳ್ತಿದ್ದೀವಂತೆ, ಆದರೆ ನಾವು ಅದನ್ನು ಮರ್ತ್ಬಿಡ್ತೀವಿ. ನಾವು ದೇಹ ನನ್ನನ್ನು ಆಳ್ತಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಇದು ಆ, ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ, ವಾಹನವನ್ನು ಉಪವಾಸವಿರಿಸಿ ನಡೆದೀತೆ, ರೋಹಿ ಜಾಗ್ರತೆ ತಪ್ಪೆ, ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕ್ಕೂ ಮುಚಿತ ಮಂಕುತಿಮ್ಮ ಅಂತ ದೇಹ ನಮಗೊಂದು ರಥ. ಅದನ್ನ ಎಚ್ಚರಿಕೆಯಿಂದ ಬಳಸಬೇಕು, ಅದನ್ನ ಆರೋಗ್ಯವಾಗಿ ಕಾಪಾಡ್ಕೋಬೇಕಪ್ಪ. ಯಾಕಂದ್ರೆ ಇದೇ ನಿನ್ನ ರಥ, ಇದೇ ನಿನ್ನ ಬದುಕಿನ ಪಯಣದಲ್ಲಿ ಕರ್ಕೊಂಡು ಹೋಗೋದು, ಬದುಕಿನಿಂದ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಿದ್ದು ಸಾಧನ. ಇದೊಂದು ರಥ, ಇದನ್ನ ಆರೋಗ್ಯವಾಗಿ ಇಟ್ಕೋ, ಇದನ್ನ ಅಚ್ಚುಕಟ್ಟಾಗಿ ಇಟ್ಕೋ ಅಂತ ಗುಂಡಪ್ಪ ಹೇಳ್ತಾರೆ. ಇದು ಟೂಲ್ ಅಷ್ಟೇ. ಇದೊಂದು ದೇಹ ಎನ್ನುವುದೊಂದು ಟೂಲ್. ಇದು 9 ಬಾಗಿಲ ಪುರ, ಇದೊಂದು ಊರು.
ಕಲ್ಮಶದ ವಲ್ಮೀಕವೆಂದೊಡಲ ಜರಿಯದಿರು ಅಂತ ಗುಂಡಪ್ಪ ಇದು ಬರೀ ದೇಹ ಅಲ್ಲಪ್ಪ ಇದು ಬ್ರಹ್ಮಪುರಿ. ಇದನ್ನ ಬರೀ ದೇಹವಾಗಿ ನೋಡಬೇಡ. ಮಾಂಸ ಖಂಡ ರಕ್ತದ ದೇಹವಾಗಿ ನೋಡಬೇಡ. ಭಗವಂತನ ಸಾಕ್ಷಾತ್ಕಾರಕ್ಕೆ, ನಿರ್ವಾಣದ ಹಂತಕ್ಕೆ, ಕೈವಲ್ಯವನ್ನ ಸಾಧಿಸೋಕೆ, ಲಿಂಗೈಕ್ಯವಾಗೋದಕ್ಕೆ ಸಾಧನವಾಗಿರುವಂತಹ ಅದ್ಭುತವಾದ ಒಂದು ಯಂತ್ರ ಅಂತಂದ್ರೆ ಅದು ಈ ದೇಹ. ಹಾಗಿದ್ದು ಬರೀ ದೇಹ ನಾನೇ ಅಂತ ಅನ್ಕೊಂಡ್ಬಿಟ್ರೆ, ಆಗ ನಾವು ಇದನ್ನು ಯಂತ್ರವಾಗಿ ಬಳಸೋಕೆ ಸಾಧ್ಯವಿಲ್ಲ. ಇದನ್ನ ಸದುಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾಗಿ ಇದನ್ನ ಆ ರೀತಿ ನೋಡಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ಅದೇ ಉದ್ದೇಶಕ್ಕೆ ಇಲ್ಲೂ ಮೊದಲು ದೇಹಾಭಿಮಾನವನ್ನು ಹೋಗ್ಸೋದಕ್ಕೆ ಈ ರೀತಿ ಹೇಳ್ತಾರೆ. ಅದು ಹುಟ್ಟುತ್ತೆ, ಸಾಯುತ್ತೆ. ಅದು ಇವತ್ತಿದ್ದಂಗೆ ನಾಳೆ ಇರಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಮಗೆ ದೇಹಾಭಿಮಾನ ಹೋಗಬೇಕು. ನಮ್ಮ ದೇಹಾಭಿಮಾನ ಹೋಗಿಲ್ಲ ಅಂದ್ರೆ, ನಮ್ಮ ಗಮನ ಬರೀ ನಾಮರೂಪಗಳಿಗೆ ಅಂಟ್ಕೊಂಡಿರುತ್ತೆ. ಆ ನಾಮರೂಪಗಳಿಗೆ ಅಂಟ್ಕೊಂಡಾಗ ಹೊರಗಿಂದ ಏನು ಕಾಣುತ್ತೋ ಅದ್ರ ಕಡೆನೇ ಗಮನ, ಒಳಗಿನ ಸತ್ವದ ಕಡೆಗೆ ನಮಗೆ ಗಮನ ಹೋಗೋದಿಲ್ಲ. ಆ ತಿರುಳು ನಮಗೆ ಸಿಕ್ಕಿಲ್ಲ, ಸಾರ ನಮಗೆ ಸಿಕ್ಕಿಲ್ಲ ಅಂದ್ರೆ, ನಮಗೆ ನಮ್ಮ ಅ, ಉ ಪ್ರಯಾಣ ಜ್ಞಾನದ ಕಡೆಗೆ ಆಗೋದಿಲ್ಲ. ಉದಾಹರಣೆ ಐನ್‌ಸ್ಟೈನು ಅ, ಒಂದೇ ತರದ ಸೂಟು ಬೂಟ್‌ನ ಅ, ಒಂದ್ ಒಂದ್ ಒಟ್ಟು 7 ಹೊಲಿಸ್ಬಿಟ್ಟಿದ್ನಂತೆ. ಯಾಕೆಂದ್ರೆ, ನಾಳೆ ಏನ್ ಬಟ್ಟೆ ಹಾಕೋಬೇಕು ಅನ್ನೋ ಚಿಂತೆ ಇರಬಾರ್ದು ಆತನಿಗೆ ಅಂತ. ಯಾಕೆಂದ್ರೆ ಅವ್ನಿಗೆ ಯೋಚನೆ ಮಾಡಕ್ಕೆ ಹಲವಾರು ವಿಷಯ ಇದ್ದಿದ್ರಿಂದ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಬೇಡ ಅಂತ ಒಂದೇ ತರದ ಸೂಟ್‌ನ ಒಟ್ಟು 7 ಹೊಲಿಸಿದ್ನಂತೆ. ನಮ್ಮಲ್ಲಿ ಎಲ್ಲಾ ಧರ್ಮದ ನೀವು ನೋಡಿದ್ರೆ, ಎಲ್ಲ ಮತಗಳು ನೋಡಿದ್ರೆ, ಆ ಸನ್ಯಾಸವನ್ನ ಸ್ವೀಕರಿಸಿದವರು ಅಥವಾ ಅಧ್ಯಾತ್ಮದಲ್ಲಿದ್ದವರು, ಅವರು ಕಾವಿಯನ್ನು ತೊಡೋದು ಅಥವಾ ಅ, ಬ್ಯು ಬೌದ್ಧರಲ್ಲಿ ಇದನ್ನ ಹಾಕೋದು, ಬ ಸನ್ಯಾಸಿ ವಸ್ತ್ರವನ್ನ ಹಾಕೋದು. ಎಲ್ಲಾ ಮತಗಳಲ್ಲೂ ಇದೆ ನೋಡಿ. ಅದು ಸನ್ಯಾಸ ಅಂತ ಬಂದ ತಕ್ಷಣ ಒಂದು ಫಿಕ್ಸ್ಡ್ ಒಂದು ಯೂನಿಫಾರ್ಮ್ ತರ ಇರುತ್ತೆ. ಯಾಕೆಂದ್ರೆ ಅವನಿಗೆ ಆ ದೇಹಾಭಿಮಾನ ಹೋಗ್ಬೇಕು. ನಾಳೆ ಏನ್ ಹಾಕೋಬೇಕು ಅಂತ ಚಿಂತೆ ಇರಬಾರ್ದು. ಒಂದೇ ಬಟ್ಟೆಲಿ ಇಡೀ ಜೀವನ ಪೂರ್ತಿ ಕಳೆದ್ಬಿಡ್ತಾನಂತ. ಯಾಕೆಂದ್ರೆ ಅವನಿಗೆ ದೇಹಾಭಿಮಾನ ಹೋಗ್ಲಿ. ನಾಳೆ ಆ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಈ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಬ್ಬಕ್ಕೊಂದು ಬಟ್ಟೆ, ಮದುವೆಗೊಂದು ಬಟ್ಟೆ, ಫಂಕ್ಷನ್‌ಗೊಂದು ಬಟ್ಟೆ, ವೀಕೆಂಡ್‌ಗೊಂದು ಬಟ್ಟೆ, ವೀಕ್ ಡೇಸ್‌ಗೊಂದು ಬಟ್ಟೆ. ಈ ರೀತಿ ನಾವು ಅದೆಲ್ಲ ಮಾಡ್ಕೊಂಡು ನಾಳೆ ಏನ್ ಹಾಕೋಬೇಕು ಯೋಚನೆ ಮಾಡ್ತೀವಿ. ಆ ಬ್ರ್ಯಾಂಡೆಡ್ ತಗೋಬೇಕಿತ್ತು. ನನಗಿಂತ ಇವನು ಈ ಬಟ್ಟೆ ಚೆನ್ನಾಗಿ ಹಾಕೊಂಡಿದ್ದಾನೆ. ನಂಗೆ ಮುಂಚೆ ಈ ಬಟ್ಟೆ ಆಗ್ತಾ ಇತ್ತು. ಈಗ ನಾನು ದಪ್ಪ ಆಗ್ಬಿಟ್ಟೆ. ಆ ಬಟ್ಟೆ ನನಗೆ ಆಗ್ತಾ ಇಲ್ಲ. ಇದೇ ಚಿಂತೆಯಲ್ಲಿ ನಾವು ತೊಳಲಾಡದೆ ಇದ್ಬಿಡ್ತೀವಿ. ಅದ್ರ ಆಚೆ ನಮಗೆ ವಿಶಾಲವಾದ ಎಷ್ಟೋ ವಿಷಯಗಳು ನಮಗೆ ಯೋಚನೆ ಮಾಡಕ್ಕಿರುತ್ತೆ. ಅದ್ರ ಕಡೆ ಗಮನ ಹೋಗೋದು ಸಾಧ್ಯ ಆಗಲ್ಲ. ಯಾಕೆ ನಾವು ದೇಹಾಭಿಮಾನದಲ್ಲೇ ಇಟ್ಬಿಡ್ತೀವಿ. ಇದರ ಅಲಂಕಾರದ ಕಡೆಗೆ ಹೆಚ್ಚು ಒತ್ತು ಕೊಟ್ಬಿಡ್ತೀವಿ. ಹಾಗಾಗಿ ನಮ್ಮ ಗಮನ ಅಲ್ಲಿಗೆ ಸೀಮಿತವಾಗ್ಬಿಡುತ್ತೆ. ಅದಕ್ಕೆ ನಾವು ಅ, ಮಿಲಿಟರಿನಲ್ಲಿ ಅಥವಾ ಪೊಲೀಸ್‌ನಲ್ಲಿ, ಇವಾಗ ನಾವು ಫೈರ್ ಫೈಟರ್ಸ್‌ನಲ್ಲಿ ನೋಡಿದ್ರೆ, ಅವ್ರಿಗೆ ಯಾಕೆ ಒಂದೇ ಒಂದು ಸಮವಸ್ತ್ರ ಇರತ್ತೆ, ಮತ್ತೆ ಅಲ್ಲಿ ಶಿಸ್ತು ಯಾಕೆ ಕೊಡ್ತಾರೆ ಅಂದ್ರೆ, ಅವ್ರ ದೇಹವನ್ನು ಗಟ್ಟುಮುಟ್ಟಾಗಿ ಇಟ್ಟುಕೊಳ್ಳಬೇಕೇ ಹೊರತು ದೇಹಾಭಿಮಾನಕ್ಕೆಲ್ಲ ಅವಕಾಶವಿಲ್ಲ. ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ, ಒಂದು ಯೂನಿಫಾರ್ಮ್‌ನ ಕೊಡ್ತಾರೆ. ಈ ರೀತಿ ಇರಬೇಕು. ಮತ್ತೆ ಅಲ್ಲಿ ಹೇರ್ ಕಟ್ ಮಾಡಿಸ್ತಾರೆ. ಯಾಕೆ ಅಂದ್ರೆ ಅವನಿಗೆ ಆ ಕೂದಲಿದ್ದದ್ದು ಮೇಂಟೈನ್ ಮಾಡೋದೇ ಒಂದು ಕೆಲಸ ಆಗ್ಬಿಡುತ್ತೆ. ಮತ್ತೆ ಅದ್ರ ಕಡೆಗೆ ಗಮನ ಹೋಗ್ಬಿಡುತ್ತೆ. ಶಿಸ್ತಿನಲ್ಲಿ ಅದು ಅಡ್ಡ ಬರುತ್ತೆ. ಹಾಗೆ ಅವರು ಶಾರ್ಟ್ ಹೇರ್ ಇರಬೇಕು ಅಂತ ಶಾರ್ಟ್ ಹೇರ್ ಮಾಡಿಸ್ತಾರೆ. ಅಲ್ಲಿ ಉದ್ದ ಕೂದಲು ಬಿಟ್ರೆ ಫೈನ್ ಹಾಕ್ತಾರೆ. ಅದನ್ನು ಶಿಸ್ತಿನ ಸಿಪಾಯಿಯಾಗಿರ್ಬೇಕು ಇಂಥ ಗುಣಗಳು ಅಂತ ದೇಹಾಭಿಮಾನವನ್ನ ಕುಂಠಿತಗೊಳಿಸ್ತಾ ಬರ್ತದೆ. ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕಾತ. ಆದರೆ ದೇಹಾಭಿಮಾನ ಇರಬಾರದು. ಯಾಕೆ ನಾನು ಶಿಸ್ತಿನಲ್ಲಿ ತನ್ನ ಕೆಲಸದಲ್ಲಿ ಅವನು ಗಮನ ಕೊಡಬೇಕು ಅಂದ್ರೆ ದೇಹಾಭಿಮಾನ ಅಡ್ಡ ಬರುತ್ತೆ. ಅದಕ್ಕೆ ನಾವು ಸ್ಕೂಲಲ್ಲೂ ಕೂಡ ಮಕ್ಕಳಿಗೆ ಯಾಕೆ ಯೂನಿಫಾರ್ಮ್ ಕೊಡ್ತೀವಿ ಅಂದ್ರೆ, ಭೇದ ಭಾವ ಇರದೇ ಇರಲಿ. ಅವನು ಅಂಥ ಬಟ್ಟೆ ಹಾಕೊಂಬಂದು, ಇಂಥ ಬಟ್ಟೆ ಹಾಕೊಂಬಂದು ಅಂತ ಇರದೇ ಇರಲಿ. ಎಲ್ಲರೂ ಸಮನಾಗಿ ಇರಬೇಕು ಅಂದ್ರೆ ವಸ್ತ್ರವೂ ಸಮನಾಗಿ ಇರಬೇಕು. ಹಾಗಾಗಿ ಎಲ್ಲಿ ಶಿಸ್ತು ಬೇಕೋ ಅಲ್ಲಿ ದೇಹಾಭಿಮಾನ ಕುಂಠಿತವಾಗಬೇಕು. ಹಾಗಾಗಿ ಹೇರ್ ಕಟ್ ಮಾಡಿಸೋದು ಅಥವಾ ಸನ್ಯಾಸದಲ್ಲಿ ಕೇಶಮುಂಡನ ಮಾಡಿಸೋದು, ಯೂನಿಫಾರ್ಮ್ ಹಾಕ್ಸೋದು ಇವೆಲ್ಲ ಯಾಕೆ ಅಂದ್ರೆ, ನಮಗೆ ಶಿಸ್ತು ಬೇಕು. ಅದಕ್ಕೆ ಮೊದಲು ದೇಹಾಭಿಮಾನ ಹೋಗಬೇಕು. ದೇಹಾಭಿಮಾನ ಯಾವಾಗ ಹೋಗುತ್ತೆ ಅಂದ್ರೆ, ಈ ದೇಹ ನಾನಲ್ಲ ಅನ್ನೋ ಅರಿವು ಬಂದಾಗ. ದೇಹ ನಾನಲ್ಲ ಅನ್ನೋ ಅರಿವು ಬರದೇನೆ ನಾವು ಅಧ್ಯಾತ್ಮದಲ್ಲಿ ಮುಂದೆ ಸಾಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಹ್ಮ್, ಹ್ಮ್, ಶಿಸ್ತನ್ನ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ಅಹ್, ಈ ದೇಹಾಭಿಮಾನ ಇಟ್ಕೊಂಡೇ ಇವತ್ತು ಅಷ್ಟೆಲ್ಲ ಬ್ಯೂಟಿ ಕೇರ್ ಸಂಬಂಧಪಟ್ಟಂತಹ ಪ್ರಾಡಕ್ಟ್‌ಗಳು ಓಡ್ತಾ ಇರೋದು. ಅದರಲ್ಲಿ ಬರೋ ಆಡ್‌ಗಳು ಕೂಡ ನಮ್ಗೆ ಅದೇ ರೀತಿ ಇರುತ್ತೆ. ಅದು ಮುಂಚೆ ಆ ಶಾಂಪೂ ನಾವು ಬಳಸ್ತಿರಲ್ಲ, ಅವಾಗ ನಮ್ಮನ್ನ ಯಾರು ಪರಿಗಣಿಸ್ತಾನೆ ಇರೋದಿಲ್ಲ. ನಾನು ಯಾವಾಗ ಆ ಶಾಂಪೂ ಬಳಸ್ತೀನಿ ಎಲ್ಲರೂ ನನ್ನ ಕಡೆ ನೋಡೋಕೆ ಶುರು ಮಾಡಿಬಿಡ್ತಾರೆ. ಯಾವುದೋ ಒಂದು ಸೋಪ್ ಬಳಸ್ತೀವಿ, ಇನ್ಯಾವುದೋ ಲಿಪ್ ಬಾಲ್ಮ್ ಬಳಸ್ತೀವಿ. ಇಂಥವ್ನ ಮಾಡಿದ ತಕ್ಷಣ ಎಲ್ಲರೂ ನಮ್ಮನ್ನ ಗುರ್ಸೋಕೆ ಶುರು ಮಾಡ್ಬಿಡ್ತಾರೆ. ಪಿಂಪಲ್ ಆಗ್ಬಿಡ್ತು ಅಂದ ತಕ್ಷಣ ಹುಡುಗ ತಿರುಗೇ ನೋಡ್ತಿರಲ್ಲ. ತಕ್ಷಣ ಅದು ಇನ್ಯಾವುದೋ ಒಂದು ಕ್ರೀಮ್ ಹಚ್ಕೊಂಡ ತಕ್ಷಣ ಪಿಂಪಲ್ ಹೋಗ್ಬಿಡುತ್ತೆ. ತಕ್ಷಣ ಆ ಹುಡುಗ ತಿರುಗಿ ನೋಡ್ಬಿಡ್ತಾನೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ, ನಮಗೆ ಆ ದೇಹಾಭಿಮಾನವನ್ನು ಹೆಚ್ಚಿಸಿ, ಹೆಚ್ಚಿಸಿ, ಹೆಚ್ಚಿಸಿ ತಮ್ಮ ವಸ್ತುಗಳ ಮಾರಾಟ ಮಾಡೋದಕ್ಕೂ ಈ ದೇಹಾಭಿಮಾನವನ್ನೇ ಬಳಸಿದ್ದಾರೆ. ನಾವು ಎಷ್ಟು ದೇಹಾಭಿಮಾನಕ್ಕೆ ಅಂಟ್ಕೊಂಡಿರ್ತೀವಿ, ನಾವು ಅಂಥ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ, ನಮ್ಮ ದೇಹವನ್ನ
ಎಷ್ಟು ಅಲಂಕಾರಗೊಳಿಸ್ಕೊಂಡಿದ್ದೀವಿ, ಎಷ್ಟು ಆಕರ್ಷಣವಾಗಿ ಇಟ್ಕೊಂಡಿದ್ದೀವಿ, ಅದರಿಂದ ಜನರ ಮನ್ನಣೆಯನ್ನೇ ಗಳಿಸ್ಬೋದು ಅನ್ನೋ ಹಂತದಕ್ಕೆ ನಾವು ದೇಹದ ಆಧಾರದ ಮೇಲೆ ಹೋಗ್ಬಿಡ್ತೀವಿ. ನಮ್ಮ ವ್ಯಕ್ತಿತ್ವದ ಕಡೆಗೆ ಗಮನ ಕೊಡೋದು ನಾವು ನಮ್ಗೇ ಗೊತ್ತಿಲ್ಲದೆ ಕಡಿಮೆ ಮಾಡ್ತಾ ಹೋಗ್ತೀವಿ. ದೇಹಾಭಿಮಾನ ಹೆಚ್ಚಿದಷ್ಟು ವ್ಯಕ್ತಿತ್ವ ನಮಗೆ ಹಿನ್ನೆಲೆಗೆ ಸಾಗ್ತಾ ಹೋಗುತ್ತೆ. ವ್ಯಕ್ತಿತ್ವ ಎಷ್ಟು ಮುಂದೆ ಬರ್ತಾ ಹೋಗುತ್ತೆ, ದೇಹಾಭಿಮಾನ ಹಿಂದೆ ಹೋಗ್ತಾ ಹೋಗುತ್ತೆ. ಅದಕ್ಕೆ ನಾವು ಬರೀ ದಾರ್ಶನಿಕರು ಅಂತಲ್ಲ, ನಾವು ಯಾರನ್ನ ಬೇಕಾದ್ರೂ ನೋಡ್ಬೋದು. ನೀವು ಗಾಂಧೀಜಿಯನ್ನು ನೋಡಿ, ಅಬ್ದುಲ್ ಕಲಾಂನ ನೋಡಿ, ಇವರೆಲ್ಲ ದೇಹಕ್ಕೆ ಹೆಚ್ಚು ಇದು ಮಾನ್ಯತೆ ಕೊಟ್ಟೋರಲ್ಲ. ಅದ್ರ ಬಗ್ಗೆ ಮನ್ನಣೆ ಕೊಟ್ಟೋರಲ್ಲ. ದೇಹವನ್ನ ಸದೃಢವಾಗಿ, ಆರೋಗ್ಯಕರವಾಗಿ ನೋಡ್ಕೊಂಡಿದ್ದಾರೆ ಹೊರತು, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟೋರಲ್ಲ. ನೀವು ಉ ದೊಡ್ಡ ದೊಡ್ಡ ಬಿಲಿಯನರ್ಸ್ ಅಂತ ಅಂತೀವಿ. ದೊಡ್ಡ ದೊಡ್ಡ ಟೈಕೂನ್ಸ್ ಏನಿದ್ದಾರೆ, ದೊಡ್ಡ ದೊಡ್ಡ ಸಿಇಒಗಳಿದ್ದಾರೆ. ಅವರ ಅವರ ಬಟ್ಟೆ ಕೂಡ ನೋಡಿದ್ರೆ, ಅವರ ಬಟ್ಟೆಯಿಂದ ಆಕರ್ಷಣೆಗೊಳಿಸ್ಬೇಕು ಅನ್ನೋ ಪ್ರಯತ್ನ ಅವ್ರದ್ದಿರಲ್ಲ. ಆದಷ್ಟು ಕಡಿಮೆ ಬಣ್ಣದ, ಒ ಒಂದೇ ಬಣ್ಣದ ಬಟ್ಟೆಗಳು, ತುಂಬಾ ಸರಳವಾದ ಬಟ್ಟೆಗಳು. ಅದರ ಬೆಲೆ ಹೆಚ್ಚಿರ್ಬೋದು. ನಮಗಿಂತ ಅದು 50,000 ಒಂದೊಂದು ಟೀ ಶರ್ಟ್ ₹50,000 ₹60,000 ಇರುತ್ತೆ. ಆತ ಬ್ರ್ಯಾಂಡ್ ಹಾಕ್ಕೊಂಡಿರಲ್ಲ ಅದ್ರ ಮೇಲೆ, ಎಂಥ ಬ್ರ್ಯಾಂಡ್ ಇದು ಅಂತ. ಆತನಿಗಲ್ಲಿ ತನ್ನ ವ್ಯಕ್ತಿತ್ವ, ತನ್ನ ಬಾಡಿ ಲ್ಯಾಂಗ್ವೇಜ್ ಇಂದಾನೇ ಆತ ಎಲ್ಲರನ್ನೂ ಒಳಪಡಿಸ್ಬೇಕು. ಅದಕ್ಕೆ ಆತ ಎಷ್ಟು ಸಿಂಪಲ್ ಆಯ್ತೋ ಅಷ್ಟು ಸಿಂಪಲ್ ಬಟ್ಟೆ ಅವ್ರು ಯಾಕೆ ಹಾಕ್ತಾರೆ ಅಂತಂದ್ರೆ, ಆ ಬೆಲೆ ಜಾಸ್ತಿ, ಆದ್ರೆ ಅಲಂಕಾರದ ರೀತಿಯಲ್ಲಿ ನೋಡಿದಾಗ ಅದು ತುಂಬಾ ಸರಳವಾಗಿರುತ್ತೆ. ಯಾಕೆಂದ್ರೆ ಆತನಿಗೆ ಗೊತ್ತು, ತನ್ನ ವ್ಯಕ್ತಿತ್ವದಿಂದಲೇ ನಾವು ಎಲ್ಲವನ್ನು ನಿಭಾಯಿಸಬೇಕು. ತನ್ನ ನಾಯಕತ್ವದಿಂದ, ತಾನು ಮಂಡಿಸುವ ವಾದಗಳಿಂದ, ತನ್ನಲ್ಲಿರುವಂತಹ ದೃಷ್ಟಿಕೋನದಿಂದ ಪ್ರಪಂಚದಲ್ಲಿ ನಾನು ಪ್ರಭಾವವನ್ನ ಬೀರಬೇಕು, ಪರಿಣಾಮವನ್ನ ಬೀರಬೇಕು ಅನ್ನೋದು ಆತನಿಗೆ ಗೊತ್ತಿರುವುದಕ್ಕೆ, ದೇಹಾಭಿಮಾನ ಅಂತ ಬಂದಾಗ ತುಂಬಾ ಸರಳವಾದ ಬಟ್ಟೆಗಳಲ್ಲೇ, ಅಲಂಕಾರದಲ್ಲಿ ಸರಳ, ಬೆಲೆಯಲ್ಲಿ ಅಲ್ಲ. ಆತನಿಗೆ ದುಡಿಮೆಯಲ್ಲಿ ಆರ್ಥಿಕ ಶಕ್ತಿ ಹೇಗಿರುತ್ತೋ, ಅದ್ರ ತಕ್ಕಂಗೆ ಆತ ಆ ಫ್ಯಾಬ್ರಿಕ್‌ನ ಸೆಲೆಕ್ಟ್ ಮಾಡ್ತಾ, ತಕ್ಕಂಗೆ ಆತ ಡಿಸೈನನ್ನ ಸೆಲೆಕ್ಟ್ ಮಾಡಿರ್ತಾನೆ. ಆದ್ರೆ ಅಲಂಕಾರದಲ್ಲಿ ಅದು ನೋಡುವಕ್ಕೆ, ನಮಗೆ ಕಣ್ಣಿಗೆ ನೋಡುವುದಕ್ಕೆ, ತನ್ನ ಐಶ್ವರ್ಯವನ್ನೋ, ತನ್ನ ಅಂತಸ್ತನ್ನೋ, ಮತ್ತೊಂದು ತೋರ್ಪಡಿಕೆಗಾಗಿ ಆತ ಅದನ್ನ ಹಾಕಿರಲ್ಲ. ತನ್ನ ವ್ಯಕ್ತಿತ್ವಕ್ಕೆ ಸೂಕ್ತವಾದಂತಹ ಬಟ್ಟೆಯನ್ನೇ ಹಾಕಿರ್ತಾನೆ. ಹಾಗೆ ನಾವು ಹಲವಾರು ಜನ ನೋಡ್ಬೋದು. ಅವರೆಲ್ಲ ದೇಹಕ್ಕೆ ಅಭಿಮಾನ ದೇಹಾಭಿಮಾನಕ್ಕೆ ಕಡಿಮೆ ಬೆಲೆ ಕೊಟ್ಟು, ವ್ಯಕ್ತಿತ್ವ, ವರ್ಚಸ್ಸು, ತಮ್ಮ ಸಾಧನೆ, ದೃಷ್ಟಿಕೋನದ ಕಡೆಗೆ ಹೆಚ್ಚು ಗಮನ ಕೊಟ್ರು. ಯಾವಾಗ ಸಾಧ್ಯ ಆಗತ್ತಂದ್ರೆ, ದೇಹಾಭಿಮಾನವನ್ನ ಸ್ವಲ್ಪ ಹಿನ್ನಡೆಗೆ ಇಟ್ಟು, ದೇಹದ ಆರೋಗ್ಯ, ಅದರ ಸದೃಢತೆ, ಅದರ ಕಡೆಗೆ ಗಮನ, ಅಲಂಕಾರಕ್ಕೆ ಕಡಿಮೆ ಗಮನ. ಇದು ನಮ್ಮ ವ್ಯಕ್ತಿ ವಿಕಸನಕ್ಕೆ ತುಂಬಾ ಸಹಾಯಕಾರಿ. ಆತ್ಮನು ಪ್ರಕಾಶನು, ನಿರ್ಮಲನು. ದೇಹವು ಮಾಂಸ ಮುಂತಾದವುಗಳಿಂದ ಕೂಡಿ ಅಶುದ್ಧವಾಗಿದೆ. ಇವೆರಡನ್ನೂ ಒಂದೇ ಎಂದು ಭಾವಿಸುವುದಕ್ಕಿಂತ ಬೇರೆ ಅಜ್ಞಾನವೇನಿದೆ? ಆತ್ಮ ತುಂಬ ಪರಿಶುದ್ಧವಾಗಿದೆ. ಅದು ಜಿರಳೆ ದೇಹದಲ್ಲೋಗ್ಲಿ, ಹಂದಿ ದೇಹದಲ್ಲೋಗ್ಲಿ, ಅಥವಾ ಪಾರ್ಥಿನಮ್ ಅಲ್ಲಿ ಇರಲಿ, ಅಥವಾ ತುಳಸಿಲೇ ಇರಲಿ, ಅದಕ್ಕೇನು ವ್ಯತ್ಯಾಸ ಇಲ್ಲ. ದೇಹದಿಂದ, ತನ್ನ ದೇಹ ಎಲ್ಲಿದೆಯೋ ಅದರ ಆಧಾರದ ಮೇಲೆ ಅದು ಕೊಳಕು ಮತ್ತೊಂದಾಗತ್ತೆ. ತನ್ನೊಳಗೊಂದಷ್ಟು ಕೊಳಕಿರುತ್ತೆ. ಆದರೆ ಒಳಗೆ ಆತ ಚೈತನ್ಯ ಸ್ವರೂಪನಾಗಿದ್ದಾನೆ. ಅವನಿಗೆ ಯಾವ ಉ ಮೈಲಿಗೆಯೂ ಇಲ್ಲ. ಆತನಿಗೆ ಯಾವ ಅಶುದ್ಧಿಯೂ ಇಲ್ಲ. ಆತ ಸದಾಕಾಲ ಶುದ್ಧನಾಗಿದ್ದಾನೆ. ಆದರೆ ನಾವು ಈ ದೇಹನೇ ನಾನು ಅನ್ಕೊಂಡಿರೋದಕ್ಕೆ, ದೇಹ ಅಶುದ್ಧಿ ಆದ ತಕ್ಷಣ ನಾನೇ ಅಶುದ್ಧಿ ಆದೆ ಅಂತ ಅನ್ಕೋತೀನಿ. ಇದು ನಮಗೇನು ಮಾಡುತ್ತೆ, ಅಧ್ಯಾತ್ಮ ಅಂತ ಬಂದಾಗ, ಇದು ದೇಹಾಭಿಮಾನ ಇದ್ದರೆ ನಮ್ಮ ಅ ಬಾಹ್ಯಾಚರಣೆಗೆ ಅಧ್ಯಾತ್ಮ ಕೊಳ್ತೀವಿ. ನಾವು ಅಂತರಂಗ ಶುದ್ಧಿ ಕಡೆ ಗಮನನೇ ಕೊಡಲ್ಲ. ಬಹಿರಂಗ ಶುದ್ಧಿಗೆ ಗಮನ ಕೊಟ್ಬಿಡ್ತೀವಿ. ಅದಕ್ಕೆ ತುಂಬ ಚೆನ್ನಾಗಿ ಜೈನ ಸಿದ್ಧರೊಬ್ರು ಹೇಳ್ತಾರೆ, "ತೀರ್ಥದಿಂದ ತೀರ್ಥಕ್ಕೆ ಹೋದಡೆ ಫಲವಿಲ್ಲ. ಹೊರಗೆ ನೀರಿನಲ್ಲಿ ತೊಳೆದರೆ ಒಳಗೆಂತು ಶುದ್ಧಿ? ತೀರ್ಥದಿಂದ ತೀರ್ಥಕ್ಕೆ ತೊಳಲುವೆ ಮೂಢ. ಜಲದಿಂದ ಚರ್ಮವ ತೊಳೆವೆ. ಪಾಪಮಲ ಲೇಪಗೊಂಡಿಹ ಮನವನೆಂತು ತೊಳೆವೆ." ಯಾವಾಗ ನಾವು ದೇಹವನ್ನೇ ನಾನು ಅನ್ಕೋತೀನಿ, ಆಗ ಇಷ್ಟು ಗಂಟೆಗೆ ಎದ್ದುಬಿಟ್ಟು, ಇಷ್ಟು ಗಂಟೆಗೆ ಅದು ಸ್ನಾನ ಮಾಡಿ, ಇಂಥ ತೀರ್ಥಕ್ಷೇತ್ರದಲ್ಲಿ ಇಂಥ ಕಡೆನೇ ಮುಳುಗಿ ಬರಬೇಕು, ನನ್ನ ಪಾಪಗಳೆಲ್ಲ ಹೋಗ್ಬಿಡುತ್ತೆ, ನಾನು ಪವಿತ್ರ ಆತ್ಮನಾಗ್ಬಿಡ್ತೀನಿ, ನಾನು ಕಾಶಿಲಿ ದೇಹ ಬಿಟ್ರೆ ಮೋಕ್ಷ ಸಿಗುತ್ತೆ. ಜೀವನ ಪೂರ್ತಿ ನಾವು ನಮ್ಮ ರೀತಿಯಲ್ಲೇ ಬದುಕ್ಬಿಟ್ಟು, ಅಜ್ಞಾನದಲ್ಲೇ ಬದುಕಿ, ಒಂದು ದಿನ ಕಾಶಿಲಿ ದೇಹ ಬಿಟ್ಟ ತಕ್ಷಣ ನಾವು ಮೋಕ್ಷಕ್ಕೆ ಹೋಗೋದಿದ್ರೆ, ನೂರಾರು ಗ್ರಂಥಗಳು, ಶಾಸ್ತ್ರಾಧ್ಯಯನ, ಹ್ಮ್, ಯೋಗ ಸಾಧನೆ, ಅರಿಷಡ್ ವರ್ಗಗಳನ್ನ ಮೀರೋದು, ಮೂರು ತ್ರಿಗುಣಗಳಿಂದ ದಾಟಿ ಹೋಗುವುದು, ನಾವು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಪತಂಜಲಿ ಅಷ್ಟಾಂಗ ಯೋಗ ಕೂಡ ಅವಶ್ಯಕತೆನೇ ಇರಲಿಲ್ಲ. ಕಾಶಿಗೆ ಹೋಗಿ ಪ್ರಾಣ ಬಿಟ್ಬಿಡೋದು. ಹೆಂಗಿದ್ರು ಮೋಕ್ಷ ಸಿಗುತ್ತಲ್ಲ, ನಾವ್ಯಾಕೆ ಅಷ್ಟಾಂಗ ಯೋಗ ಅಭ್ಯಾಸ ಮಾಡಬೇಕು, ಹಠಯೋಗ ಯಾಕೆ ಅಭ್ಯಾಸ ಮಾಡಬೇಕು, ಪುರಾಣ ಪುಣ್ಯ ಕಥೆಗಳನ್ನ ಯಾಕೆ ಕೇಳಬೇಕು, ದಾನ ಧರ್ಮ ಅವೆಲ್ಲ ಯಾಕೆ ಮಾಡಬೇಕು, ಏನು ಮಾಡೋದು ಬೇಡ, ಸುಮ್ಮನೆ ಹೋಗಿ ಕಾಶಿಲಿ ದೇಹ ಬಿಟ್ಬಿಟ್ರೆ ಆಯ್ತು. ಹಾಗಾಗಲ್ಲ. ಅದು ದೇಹವೇ ನಾನು ಅಂತ ಅನ್ಕೊಂಡಿರುವಾಗ ಇಂತಹ ಮೂಢನಂಬಿಕೆಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ.
ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, "ನನ್ನ ದೇಹನ ನಾನು ಅಂತ ಅನ್ಕೊಂಡ್ಬಿಟ್ರೆ, ಬರೀ ತೀರ್ಥಕ್ಷೇತ್ರದಲ್ಲಿ ನಿಂತರೆ ಪ್ರಯೋಜನಕ್ಕಿಲ್ಲಪ್ಪ. ಇದು ಏನ್ಯಾದಕ್ಕೂ ನಿಲ್ಲವು. ಆಹಾರ ತಿಂತೀವಿ, ಮಲ ಉತ್ಪತ್ತಿ ಆಗ್ತಿರುತ್ತೆ. ಅದರಲ್ಲಿ ನಮ್ಮಲ್ಲಿ ಮೂತ್ರ ಉತ್ಪತ್ತಿ ಆಗ್ತಿರುತ್ತೆ. ನೂರಾರು ರೀತಿ ನಮ್ಮಲ್ಲಿ ಬೆವರು ಉತ್ಪತ್ತಿ ಆಗ್ತಿರುತ್ತೆ. ಇದೆಲ್ಲ ಇರ್ತಿರುವಾಗ ಒಂದಲ್ಲ ಒಂದು ನಮ್ಮಲ್ಲಿ ಕೊಳಕಿರುವಾಗ ಹೊರಗಿಂದ ತೊಳೆದು ಏನಪ್ಪ ಪ್ರಯೋಜನ? ಅವಶ್ಯಕತೆ ಇಲ್ಲ. ಒಳಗೆ ಮನಸ್ಸನ್ನು ನಾವು ತುಳಿಬೇಕು ಅಂತ ಹೇಳ್ತಾರೆ ಇಲ್ಲಿ. ಯಾಕೆಲ್ಲ ಸಾಧು ಸಜ್ಜನರು ಒಳಗೆ ಮಿಂದಬೇಕು, ಹೊರಗಲ್ಲ. ಗಂಗೆಲ್ಲಿ ಒಳಗಿಂದನೇ ಶುದ್ಧವಾಗದೇನೆ ಬರೀ ಗಂಗೆಯಲ್ಲಿ ಎಷ್ಟೇ ಸರಿ ಮುಳುಗಿದ್ರು ಪ್ರಯೋಜನ ಇಲ್ಲ ಅಂತ ಇವರೊಬ್ಬರೇ ಅಲ್ಲ, ಕಬೀರ್ ದಾಸರು, ಪುರಂದರದಾಸರು ಎಲ್ಲ ದಾರ್ಶನಿಕರು ಅದನ್ನೇ ಹೇಳ್ತಾ ಬಂದಿದ್ದಾರೆ. ಯಾಕೆಂದ್ರೆ ಈ ದೇಹವೇ ನಾನು ಅಂತ ಅನ್ಕೊಂಡಿರೋದಕ್ಕೆ, ನಾನು ಮುಳುಗದೆ ಶುದ್ಧ ಆಗ್ತೀನಿ, ನಾನು ಅದು ಮಾಡ್ರಾಗ್ತೀನಿ, ನಾನು ಇದು ಮಾಡ್ರಾಗ್ತೀನಿ ಅಂತ ಬರೀ ದೇಹದ ಮುಖಾಂತರವೇ ಮಾಡ್ತೀವಿ ಹೊರತು, ಒಳಗಿಂದ ನಾವು ಯಾವುದೇ ರೀತಿ ಬದಲಾವಣೆಗಳು ತರಲ್ಲ. ಅದು ಯಾಕಾಗಲ್ಲ ಅಂದ್ರೆ, ನಾವು ಈ ದೇಹವನ್ನು ನಾವು ಅಂದ್ಕೊಂಡಿದ್ವಿ. ಅದನ್ನೇ ದೇಹಾಭಿಮಾನ ಅಂದ್ರು. ಅದನ್ನು ಹೋಗಲಾಡ್ಸಕ್ಕೇನು ಇಲ್ಲಪ್ಪ ಈ ದೇಹ ಈ ಈ ಜನ್ಮಕ್ಕಷ್ಟೇ ದೇಹ ನಿನ್ನದು. ಅದಾದ್ರೆ ಒಳಗಡೆ ಮಾತ್ರ ಆತ ಪದೇ ಪದೇ ದೇಹ ಬದಲಾಯಿಸ್ತಿರ್ತಾನೆ. ಒಳಗೆ ಬೇರೆ ಇದೆ. ಅದು ನೀನಾಗಿದ್ದೀಯ. ದೇಹವೇ ನೀನಲ್ಲ. ಆತ್ಮವು ನೀನು. ಅದಕ್ಕೆ ಯಾವ ಅಂಟು ಇಲ್ಲ. ಹಾಗೆ ಅಂಟಿಕೊಳ್ಳದೆ ಸತ್ಯವನ್ನ ಕಾಣಬೇಕು ಅಂತ ಎಲ್ಲಾ ದಾರ್ಶನಿಕರು ನಮಗೆ ಎಚ್ಚರಿಕೆ ನೀಡುತ್ತಾ ಬಂದಿದ್ದಾರೆ. ಸರಿ, ಈಗ ದೇಹವನ್ನ ಅಹ್, ಅದ್ ಅದು ನಿರ್ಮಲವಾಗಿಲ್ಲ, ಅದು ತುಂಬ ಅಹ್, ಗಲೀಜಾಗಿದೆ, ಅಶುದ್ಧವಾಗಿದೆ ಅಂತ ಯಾಕದು ಅನ್ಬೇಕು? ಶಂಕರಾಚಾರ್ಯ ಆ ರೀತಿ ದೇಹವನ್ನ ತೆಗಳೋದು ಯಾಕೆ ಅಂತ ಪ್ರಶ್ನೆ ಮಾಡ್ಕೋಬೋದು. ಇದು ಒಂದು ರೀತಿ ನಮಗೆ ಕೆಲವೊಂದಲ್ಲಿ ಜಿಗುಪ್ಸೆಯನ್ನ ಮೂಡಿಸಿ ಅರಿವು ಮೂಡಿಸೋದು. ಯಾಕಂದ್ರೆ ಕೊಳಕು ಅದು ಸರಿಗಿಲ್ಲ ಮತ್ತೊಂದು ಅಂತ ಯಾಕದು ಹೇಳ್ತೀವಿ ಅಂದ್ರೆ, ಅದು ಆ ಕಡೆಗೆ ನಮಗೆ ಒಲವು ಹೋಗದೆ ಇರಲಿ. ಎಷ್ಟೊಂದು ನಮ್ಮ ಕಡೆ ಅಭಿಮಾನ, ದೇಹಾಭಿಮಾನ ಬಂದಿರುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಖಂಡಿಸಿದ್ರೆ, ಅದನ್ನ ಸ್ವಲ್ಪ ನಿಂದಿಸಿದ್ರೆ, ಅದ್ರ ಬಗ್ಗೆ ಒಂದಷ್ಟು ಅದರಲ್ಲಿರೋ ನೆಗೆಟಿವ್ ಸೈಡ್‌ನು ತೋರಿಸಿದ್ರೆ, ಬಹುಶಃ ಆತನಿಗೆ ಅದ್ರ ಕಡೆ ಗಮನ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ದೂಷಿಸುವ ಕೆಲಸ ಮಾಡ್ತಾರೆ. ಯಾರೋ ಒಂದು ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟಿರುತ್ತೆ. ಅವಾಗ ಆ ಹುಡುಗ ಎಷ್ಟೇ ಪ್ರೀತಿ ಮಾಡಿ ಮತ್ತೊಂದು ಮಾಡಿದ್ರು, ಒಂದಷ್ಟು ಅವಗುಣಗಳನ್ನ ಹೇಳ್ತೀವಿ. ನೋಡಪ್ಪ ಹುಡುಗನಲ್ಲಿ ಆ ಒಂದು ಗುಣ ಇಲ್ಲ, ಈ ಗುಣ ಇಲ್ಲ, ಇದು ಈ ವ್ಯಕ್ತಿ ಈ ರೀತಿ ಮಾಡ್ತಾನೆ, ಈ ದೋಷಗಳನ್ನು ನೀನು ನೋಡ್ಬೇಕಾಗತ್ತೆ ಅಂತ ಒಂದೊಂದ್ಸಲಿ ಹೇಳ್ತಾರೆ. ಅಥವಾ ಹುಡುಗನಲ್ಲಿ, ಹುಡುಗ ಹುಡುಗಿನಲ್ಲಿ ಆ ದೋಷಗಳನ್ನ ಹೇಳಿ ಈ ಸಂಬಂಧ ಸರಿ ಹೋಗದೇ ಇರ್ಬೋದು. ಇದು ಬೇಡ ಅಂತ ನಾನಾ ಕಾರಣಗಳಲ್ಲಿ ದೋಷಗಳನ್ನ ಹೇಳ್ತೀವಿ. ಯಾಕೆ? ಅದು ಸ್ವಲ್ಪ ಅದ್ರ ಬಗ್ಗೆನೂ ಅರಿವಿರ್ಲಿ. ಬರೀ ಪಾಸಿಟಿವ್ ಸೈಡೇ ನೋಡ್ಕೊಂಡು ನಮ್ಗೆ ಇಷ್ಟವಾದ ವಿಷಯಗಳೇ ನೋಡ್ಕೊಂಡು ಹೋಗ್ಬಿಡೋದು ಬೇಡ. ಎರಡನ್ನೂ ಗಮನಿಸ್ಲಿ, ಎರಡನ್ನೂ ಗಮನಿಸಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ದೋಷವನ್ನು ಹೇಳಿದಾಗ ಅರಿವು ಮೂಡುತ್ತೆ ನಮಗೆ. ಪೂರ್ತಿ ನಾವು ವಾತ್ಸಲ್ಯ, ಮಮಕಾರಗಳಲ್ಲಿ ಮುಳುಗಿ ನಾವು ನಿರ್ಧಾರಗಳನ್ನು ತಗೊಳ್ಳಲ್ಲ. ಮುಳುಗಿ ನಾವು ಅಂಟಿಕೊಳ್ಳೋಕೆ ಹೋಗಲ್ಲ. ನಾವು ದೋಷಗಳ ಅರಿವು ಇರಬೇಕು. ಹಾಗಾಗಿ ದೇಹ ಎಷ್ಟೇ ಸಕಾರಾತ್ಮಕವಾಗಿ ನಾವು ನೋಡೋದಾದ್ರೂ, ಇದು ಬ್ರಹ್ಮಪುರಿ ಅಂತ ಹೇಳ್ತಾರೆ. ಇದರಲ್ಲಿ ಇದೇ ಯೋಗ ಸಾಧನೆಗೆ ಬೇಕಿರೋದು. ಇದು ಒಂದು ರಥ ಅಂತ ಏನೇ ಹೇಳಿದ್ರುವೆ, ಅದು ಎಲ್ಲರಿಗೂ ಅರಿವು ಬರದೇ ಇರುವುದರಿಂದ, ಕೆಲವರಿಗೆ ಈ ರೀತಿ ಹೇಳಬೇಕಾಗತ್ತೆ. ಅದು ಅಶುದ್ಧವಾಗಿದೆ. ಅದು ಎಷ್ಟೇ ತೊಳೆದ್ರು ಕೂಡ ನೀವು ಮತ್ತೆ ಮತ್ತೆ ಸ್ನಾನ ಮಾಡ್ಬೇಕಪ್ಪ. ಅದೇನು ಪರ್ಮನೆಂಟಾಗಿ ಶುದ್ಧವಾಗಿರಕ್ಕೆ ಸಾಧ್ಯ ಇಲ್ಲ. ನೀವು ದಿನಕ್ಕೆ 2 ಸಲ, 3 ಸಲ ಸ್ನಾನ ಮಾಡಿದ್ರು ಮತ್ತೆ ಮೈ ಬೆವರೇ ಬೆವರುತ್ತೆ. ಎಷ್ಟೇ ನೀವು ಹೊರಗಿಂದ ನೀನು ಸ್ನಾನ ಮಾಡಿದ್ರು ಒಳಗೆ ಅದು ಉ ಉ ಉ ಮಲ, ಮೂತ್ರ ಇವೆಲ್ಲ ಇದ್ದೇ ಇರತ್ತೆ ಅಂತ ಕೆಲವೊಮ್ಮೆ ಇದ್ರ ಬಗ್ಗೆ ಸ್ವಲ್ಪ ನಕಾರಾತ್ಮಕವಾಗೂ ಹೇಳ್ಬೇಕಾಗಿ ಬರುತ್ತೆ ಹೊರತು, ಅದನ್ನೇ ಸತ್ಯ ಅನ್ಕೊಂಡು ನಾವು ದೇಹವನ್ನ ಬಗ್ಗೆ ಜಿಗುಪ್ಸೆ ಮೂಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಅರಿವಿರಬೇಕಷ್ಟೇ. ಎಲ್ಲವೂ ಉ ಒಂದೇ ತೆರನಾಗಿ ನೋಡುವ ಅವಶ್ಯಕತೆ ಇಲ್ಲ ಅನ್ನೋದು ನಮಗೆ ಅರಿವು ಬರಬೇಕು. ಆಗ ದೋಷಗಳು ನಮಗೆ ಯಾವಾಗ ಕಾಣಿಸುತ್ತೆ, ಆಗ ದೇಹಾಭಿಮಾನ ಕಳಚಿಕೊಳ್ಳಕ್ಕೆ ಸುಲಭ ಆಗತ್ತೆ. ಆಯಸ್ಸು ಚಿಗುರಿನ ಕೊನೆಯಲ್ಲಿ ತಗುಲಿಕೊಂಡಿರುವ ನೀರಿನ ಕಣದಂತೆ ನಶ್ವರವಾದುದು. ಹಾಗಾಗಿ ಉನ್ಮತ್ತನಾಗಿ ಅನವಶ್ಯಕ ವಿಷಯಗಳಲ್ಲಿ ಆಯಸ್ಸು ನಷ್ಟವಾಗುವುದು. ರೂಪ, ಆಯಸ್ಸು, ಮನಸ್ಸು, ಬುದ್ಧಿ, ಅಹಂಕಾರ, ಅಪೇಕ್ಷೆ ಇದೆಲ್ಲವೂ ಭಾರವನ್ನು ಹೊತ್ತಿರುವವನಿಗೆ ಇನ್ನಷ್ಟು ಭಾರವನ್ನು ಹೊರಿಸಿದಂತೆ. ಮೊದಲೇ ಆಯಾಸಪಟ್ಟಿರುವ ಮನಸ್ಸಿಗೆ ಮತ್ತಷ್ಟು ಆಯಾಸವನ್ನು ಮಾಡುವುದು. ಇಲ್ಲೂ ಕೂಡ ವೈರಾಗ್ಯ ಪ್ರಕರಣದಲ್ಲಿ ಇನ್ನೂ ಹಾಗೆ ಒಂದಷ್ಟು ನಿಂದನೆಗಳು ಮುಂದುವರಿತಾ ಹೋಗುತ್ತೆ. ಆಸ್ತಿ, ಅಂತಸ್ತು ಬಗ್ಗೆನೂ ನಿಂದನೆ, ಅದೇನು ಶಾಶ್ವತ ಅಲ್ಲ, ಹಾಗೆ ಹೀಗೆ ಅಂತ. ಈ ವೈರಾಗ್ಯದ ಬಗ್ಗೆ ಏನದು ಹೇಳ್ತಾ ಹೋಗುತ್ತೆ. ಆ ಒಂದು ರೀತಿ ನಿಂದನಾ ಸ್ತುತಿಗಳು. ಅದನ್ನ ನಿಂದಿಸಿ, ನಿಂದಿಸಿ, ನಿಂದಿಸಿ ನಮ್ಗೆ ಅದ್ರ ಬಗ್ಗೆ ಒಂದು ಜಿಗುಪ್ಸೆ ಮೂಡಬೇಕು ಅಥವಾ ಆಸಕ್ತಿ ಕಡಿಮೆ ಆಗಬೇಕು. ಆಗ ನಮಗೆ ಇದು ನಿತ್ಯ ಅಲ್ಲ, ಇದು ಅನಿತ್ಯವಾದದ್ದು, ಇದು ಬದಲಾವಣೆಗೆ ಒಳಪಡ್ತಿರುತ್ತೆ. ನಾವು ಅದರ ಕಡೆ ಹೆಚ್ಚು ಗಮನ ಕೊಡಬಾರದು ಅಥವಾ ಭಾವನಾತ್ಮಕವಾಗಿ ಅಂಟಿಕೊಳ್ಳಬಾರದು. ಆ ಬದಲಾವಣೆ ನಿರಂತರವಾಗಿದೆ, ಅದು ಸತ್ಯ ಅಂತ ಒಪ್ಪಿಕೊಳ್ಳುವ ಮನಸ್ಥಿತಿ ನಮಗೆ ಬರಲಿ. ಆಗ ಶಾಶ್ವತದ ಕಡೆಗೆ ನಮ್ಮ ಗಮನ ಹರಿಯುತ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ವೈರಾಗ್ಯ ಪ್ರಕರಣವನ್ನ ಯೋಗ ವಾಸಿಷ್ಠದಲ್ಲಿ ಕೊಡ್ತಾರೆ. ಹಾಗೆ ಶಂಕರಾಚಾರ್ಯರು ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆತ್ಮನು ಬೆಳಗುವವನು, ಪರಿಶುದ್ಧನು. ದೇಹವು ಜಡ ಎಂದು ಹೇಳಲ್ಪಡುತ್ತದೆ. ಅಜ್ಞಾನಿಗಳು ಅವೆರಡರ ಏಕತೆಯನ್ನು ನೋಡುತ್ತಾರೆ. ಇದಕ್ಕಿಂತ ಅಜ್ಞಾನ ಯಾವುದಿದೆ? ಆತ್ಮನು ನಿತ್ಯನು, ಸದ್ರೂಪನು. ದೇಹವು ಅನಿತ್ಯವಾದುದು, ಅಸತ್ತಾದುದು. ಆದರೆ ಅಜ್ಞಾನಿಗಳು ಎರಡರ ನಡುವೆ ಏಕತೆಯನ್ನು ನೋಡುತ್ತಾರೆ.
ಇಲ್ಲಿ ದೇಹ ಜಡ, ಆತ್ಮ ಚೇತನ. ಅ ಆತ್ಮ ಇಲ್ಲಿ ಸದಾಕಾಲ ಇರುತ್ತೆ. ದೇಹ ಅಸತ್ತಾಗಿದೆ. ಅಸತ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಸತ್ಯ ಅಂದ್ರೆ ಯಾವುದು ಇದೆಯೋ, ಸದಾಕಾಲ ಒಂದೇ ರೀತಿ ಇದೆಯೋ ಅದು ಸತ್ಯ. ಈ ದೇಹ ಸದಾ ಇರಲ್ಲ, ಮತ್ತೆ ಸದಾ ಒಂದೇ ರೀತಿ ಇರುವುದಿಲ್ಲ. ಹಾಗಾಗಿ ಅದು ಅಸತ್ಯ. ಅದ ಅದು ಅಸತ್ಯ ಅಂದ ತಕ್ಷಣ ದೇಹ ಅನ್ನೋದು ಇಲ್ಲ, ಅದು ಮಾಯೆ ಅಂತ ಅದು ತದನಂತರ ಯಾವುದೋ ಒಂದು ಹಂತದಲ್ಲಿ ತಪ್ಪು ಅರ್ಥವಾಗಿ ಅದು ಕಲ್ಪಿಸ್ಕೊಳ್ತಾ ಹೋಗಿದ್ದು. ಆದ್ರೆ ಶಂಕರಾಚಾರ್ಯ ಹೇಳಿದ್ದು ಅಸತ್ಯ ಅಂದ್ರೆ ಅದು ಸದಾಕಾಲ ಒಂದೇ ರೀತಿ ಇರಲ್ಲ ಅನ್ನೋ ಅರ್ಥದ ಹೇಳಿದ ಹೊರತು, ದೇಹ ಅನ್ನೋದೇ ಇಲ್ಲ, ಇದು ನಮ್ಮ ಅಜ್ಞಾನದ ಧಣ್ಣ ಅಂತ ಕಾಣಿಸ್ತಾ ಇದೆ. ಒಂದಿನ ಜ್ಞಾನ ಬಂದ ತಕ್ಷಣ ಈ ಪ್ರಪಂಚ ಮಾಯ ಆಗ್ಬಿಡುತ್ತೆ, ಅದು ಇಲ್ಲದೇ ಆಗ್ಬಿಡುತ್ತೆ ಅಂತ ಆ ರೀತಿ ಹೇಳಿದ್ದಲ್ಲ. ಶಂಕರಾಚಾರ್ಯ ಹೇಳಿದ ಮಾಯಾವಾದವೇ ಬೇರೆ. ಇವತ್ತು ಅದನ್ನು ಪ್ರತಿಪಾದಿಸ್ತಿರೋ ಮಾಯಾವಾದದ ರೀತಿಯೇ ಬೇರೆ. ಅದನ್ನ ಹ್ಮ್, ಹ್ಮ್, ಅದನ್ನ ಆ ಮಾಯಾವಾದವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಕ್ಕೆ ಆ ತಪ್ಪಾಗಿ ತಿಳಿದ ಮಾಯಾವಾದವನ್ನ ಮಧ್ವಾಚಾರ್ಯರು ಖಂಡಿಸಿದ್ದು. ಆ, ಅದಕ್ಕೆ ಮಧ್ವಾಚಾರ್ಯರು ಕೂಡ ಆತ್ಮ ಮತ್ತೆ ದೇಹಕ್ಕೆ, ಜಡಕ್ಕೆ ಭೇದ ಇದೆ. ಜಡ ಜಡಕ್ಕೂ ಭೇದ, ಜೀವ ಜೀವಕ್ಕೂ ಭೇದ, ಆ ಜೀವ ಮತ್ತೆ ಪರಮಾತ್ಮನಿಗೂ ಭೇದ, ಮತ್ತೆ ಜಡ ಮತ್ತೆ ಪರಮಾತ್ಮನಿಗೂ ಭೇದ ಅಂತ ಪಂಚ ಭೇದಗಳನ್ನ ಕೊಟ್ರು. ಏನಕ್ಕೆ ಅಂದ್ರೆ ಇವೆಲ್ಲ ಅನಿತ್ಯವಾದದ್ದನ್ನು ವಿವೇಕ ನಮಗೆ ಬರಲಿ ಅಂತ. ಅಲ್ಲೂ ಕೂಡ ಇಲ್ಲಿ ಶಂಕರಾಚಾರ್ಯರು ಭೇದವನ್ನೇ ಹೇಳ್ತಾ ಇದ್ದಾರೆ. ಈ ದೇಹವೇ ನಾನಲ್ಲ, ಇದ್ರ ಗುಣಗಳು ಬೇರೆ, ಆತ್ಮದ ಗುಣವೇ ಬೇರೆ. ಹಾಗಾಗಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಗೊತ್ತಿರಬೇಕು. ನಮಗೆ ವಿವೇಕ ಇರಬೇಕು. ನಿತ್ಯ ಅನಿತ್ಯದ ವಿವೇಕ. ದೇಹ ಅನಿತ್ಯ, ಆತ್ಮ ನಿತ್ಯ. ಇದನ್ನ ಅರಿಯುವುದೇ ವಿವೇಕ. ಇಂತಹ ವಿವೇಕ ಬಂದಾಗ ಮಾತ್ರ ನಮಗೆ ವೈರಾಗ್ಯ ಸಾಧ್ಯ. ಅಂತಹ ವೈರಾಗ್ಯವನ್ನು ಮೂಡಿಸೋದಕ್ಕೆ ಈ ರೀತಿಯ ನಿಂದನಾ ಸ್ತುತಿಗಳು ಅಥವಾ ದೇಹ ನಶ್ವರವಾಗಿರೋದು, ಅದು ಮಲಮೂತ್ರಗಳಿಂದ ತುಂಬಿದೆ ಅಂತ ಹೀಗೆಲ್ಲ ಹೇಳುವಂತಹ ಒಂದು ವಿಧಾನ. ವಸ್ತುಗಳನ್ನು ಅರಿಯುವುದು ಯಾವುದಿದೆಯೋ ಅದೇ ಆತ್ಮನ ಬೆಳಗುವ ಶಕ್ತಿ. ಬೆಂಕಿ ಮುಂತಾದವುಗಳ ಬೆಳಕಿನಂತೆ ಪ್ರಕಾಶವಿರುವುದಿಲ್ಲ, ಏಕೆಂದರೆ ರಾತ್ರಿಯಲ್ಲಿ ಕತ್ತಲೆಯುಂಟಾಗುತ್ತದೆ. ಹೊರಗಿನ ನಮಗೆ ಕಾಣುವಂತಹ ವಸ್ತುಗಳೇನಿದೆ ಅದು ಸ್ವಯಂ ಪ್ರಕಾಶ ಅಲ್ಲ. ಅದು ಬೆಳಕಿದ್ದಾಗ ಮಾತ್ರ ಕಾಣುತ್ತೆ, ಕತ್ಲೆ ಇದ್ದಾಗ ಅದು ಕಾಣಲ್ಲ. ಆದರೆ ಆತ್ಮ ಸದಾಕಾಲ ಬೆಳಗುತ್ತಲೇ ಇದೆ. ಅದೇ ಜ್ಯೋತಿಯಾಗಿದೆ, ಅದೇ ಲಿಂಗ ಸ್ವರೂಪವಾಗಿದೆ, ಅದು ಸದಾ ಪ್ರಕಾಶಮಾನವಾಗಿದೆ ಅಂತ ಇಲ್ಲಿ ಆತ್ಮದ ಸ್ವರೂಪ, ಅದರ ಪ್ರಕಾಶತೆಯನ್ನ ಶಂಕರಾಚಾರ್ಯ ಹೇಳ್ತಾರೆ. ಇದನ್ನೇ ಟಿಬೇಟಿಯನ್ ದಾರ್ಶನಿಕ ಒಬ್ಬ ತಿಲೋಪ ಅಂತ ಆತ ತುಂಬಾ ಸೊಗಸಾಗಿ ಹೇಳ್ತಾನೆ. ದೇಹವು ಟೊಳ್ಳು ರೆಂಬೆಯಂತೆ ಖಾಲಿ ಮತ್ತು ಚಿತ್ತವು ಶುದ್ಧ ಆಗಸದಂತೆ ಮನೋವೃತ್ತಿಯನ್ನು ಶಮನಗೊಳಿಸುತ್ತದೆ. ಅಲ್ಲಿ ಏನು ಅಜ್ಞಾನ ಸಂಕಲ್ಪ ಅಂತ ಹೇಳಿದ್ರು, ನಾವು ಯಾವುದನ್ನು ತಿಳಿಬೇಕೋ ತಿಳಿದೇನೆ ಬೇರೆದನ್ನು ತಿಳಿಯೋದಕ್ಕೆ ಹೋದಾಗ ಅದು ಅಜ್ಞಾನ. ಅಥವಾ ಯಾವುದಿದೆಯೋ ಆ ನಿತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಅನಿತ್ಯವನ್ನೇ ಸತ್ಯ ಅಂತ ಅನ್ಕೊಂಡಾಗ ಅದು ಅಜ್ಞಾನ ಅಂತ ಶಂಕರಾಚಾರ್ಯ ಅವಾಗಿಂದ ಹೇಳ್ತಾ ಬರ್ತಿದ್ದಾರೆ. ಅಜ್ಞಾನ ಅಂದ್ರೆ ನೂರಾರು ಗ್ರಂಥಗಳು ಓದದೇ ಇರೋದು ಅಜ್ಞಾನ ಅಂತಲ್ಲ. ಈ ದೇಹವನ್ನೇ ನಾನು ಅಂತ ಅನ್ಕೊಳ್ಳೋದು ಅಜ್ಞಾನ. ಇದಕ್ಕಿಂತ ದೊಡ್ಡ ಅಜ್ಞಾನ ಇಲ್ಲ ಅಂತಾರೆ. ನಾವೇನು ಅನ್ಕೋತೀವಿ, ನಾವು ಅಜ್ಞಾನಿಗಳು, ನಮಗೆ ಯಾವ ಗ್ರಂಥಗಳು ಗೊತ್ತಿಲ್ಲ, ನಾವು ಅಷ್ಟೊಂದು ಪ್ರವಚನ ಕೇಳಿಲ್ಲ, ಇಂಥದ್ದು ಮಾಡಿಲ್ಲ, ನಮ್ಮ ಅಜ್ಞಾನಿಗಳು ನಾವು ಅನ್ಕೋತೀವಿ. ಅದು ಯಾವುದು ಅಜ್ಞಾನ ಅಲ್ಲವಂತೆ. ಅದು ನಮಗೆ ಓಹ್! ಮಾಹಿತಿ ಅದು. ಆದ್ರೆ ನಿಜವಾದ ಅಜ್ಞಾನ ಅಂದ್ರೆ, ಈ ದೇಹವನ್ನೇ ನಾನು ಅಂತ ಅನ್ಕೋತೀವಲ್ಲ, ಅದೇ ನಿಜವಾದ ಅಜ್ಞಾನ. ಇನ್ಯಾವುದೂ ಅಜ್ಞಾನ ಅಲ್ಲ. ಇದೊಂದೇ ಅಜ್ಞಾನ. ಯಾವನಿಗೆ ಈ ದೇಹ ನಾನಲ್ಲ, ನನ್ನ ನಿಜ ಸ್ವರೂಪ ಬೇರೆ ಇದೆ ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ, ಆತ ಜ್ಞಾನಿ ಆಗ್ತಾ ಹೋಗ್ತಾನೆ. ಯಾರು ತನ್ನ ನಿಜ ಸ್ವರೂಪ ಅರ್ಥ ಆಗುತ್ತೆ ಅವನು ಜ್ಞಾನಿ. ನೂರಾರು ಪುಸ್ತಕ ಓದೋನು ಜ್ಞಾನಿ ಅಲ್ಲ. ನೂರಾರು ಪುಸ್ತಕ ಓದೋನು ಬರೀ ಪಂಡಿತನಷ್ಟೇ. ನೂರಾರು ಪುಸ್ತಕ ನೀವು ಓದಿಲ್ಲ ಅಂದಾಗ ಪಾಮರ ಅಷ್ಟೇ, ಅಜ್ಞಾನಿ ಅಲ್ಲ. ಅದಕ್ಕೆ ಪಂಡಿತ ಮತ್ತೆ ಪಾಮರ ಅನ್ನೋದು. ಪಾಮರ ಆತ ಇನ್ನೋಸೆಂಟ್ ಫೆಲೋ, ಅವನಿಗೆ ಅದೇನು ಶಾಸ್ತ್ರಜ್ಞಾನ ಇಲ್ಲ. ಆತ್ಮಜ್ಞಾನ ಇದ್ದವನು ಮಾತ್ರ ಜ್ಞಾನಿ. ಆತ್ಮಜ್ಞಾನ ಇಲ್ಲದೆ ಇರುವವನು ಅಜ್ಞಾನಿ. ಶಾಸ್ತ್ರಜ್ಞಾನ ಇರುವವನು ಪಂಡಿತ, ಶಾಸ್ತ್ರಜ್ಞಾನ ಇಲ್ಲದೆ ಇರುವವನು ಪಾಮರ. ಹಾಗೆ ನಾವು ಪಾಮರನನ್ನ ಪಾಪ ಅಜ್ಞಾನಿ ಅಂತ ಕರೆದು ದೂಷಿಸೋದು ಅಥವಾ ನಮ್ಮನ್ನ ನಾವೇ ಕೀಳರಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿಲ್ಲಿ ತಿಲೋಪ ಹೇಳ್ತಾ ಇದ್ದಾನೆ, ಆ ಯಾವುದು ಇದೆಯೋ, ನಿಜ ವಸ್ತು ಇದೆಯೋ ಅದು ಶುದ್ಧವಾಗಿದೆ. ಯಾವುದೇ ರೀತಿ ಮಲಿನವೂ ಇಲ್ಲ. ಪ್ರಪಂಚದ ಮಲಿನತೆ ಕಾಣಬಹುದು, ಆದರೆ ತನ್ನೊಳಗಿರುವಂತಹ ಚಿತ್ ಆಕಾಶ ಏನಿದೆ ಅದು ಸದಾ ನಿರ್ಮಲವಾಗಿದೆ. ಅದು ಯಾವುದರಿಂದಲೂ ಘಾಸಿ ಪಡದೆ ಹಾಗೆ ಇದೆ. ಅಷ್ಟು ಚೈತನ್ಯ ಸ್ವರೂಪನಾಗಿದೆ ಅಂತ ತಿಲೋಪ ಹೇಳ್ತಾನೆ. ಓ ಮೂಢಮನ, ಕೈಯಲ್ಲಿ ಬೆಳಕಿಟ್ಟುಕೊಂಡು ಸಮುದ್ರದಲ್ಲಿ ಮುಳುಗುವವರಂತೆ ನಿಜ ಬೆಳಕು ನಿನ್ನಲ್ಲೇ ಇರುವಾಗ ನೀನೇಕೆ ಬೀಳುವೆ? ಇಲ್ಲಿ ಕೈಯಲ್ಲಿ ಬೆಳಕಿದೆ ಅಂದ್ರೆ ನಿನ್ನಲ್ಲೇ ಬೆಳಕಿದೆಯಪ್ಪ. ಅದನ್ನ ನೀನು ಕಂಡ್ಕೊಂಡ್ರೆ ಸಾಕು, ಹೊರಗೆಲ್ಲ ಹುಡ್ಕೊಂಡು ಕೂರ್ಬೇಡ. ಅದಕ್ಕೆ ಬುದ್ಧ ಅಪ್ಪದೀಪೋಭವ ಅಂತ, ನಿನಗೆ ನೀನೇ ಬೆಳಕಾಗು ಅಂತ. ಅದಕ್ಕೆ ಧಿಯೋಯನ ಪ್ರಚೋದಯಾತಂತೆ, ಓ ಬೆಳಕೆ ನನಗೆ ಬೆಳಕನ್ನು ಪ್ರಚೋದಿಸು. ಆತ್ಮದ ಸ್ವರೂಪ ಬೆಳಕಿನಂತೆ ಇದೆ. ಅದು ತೈಲವಿಲ್ಲದ ಜ್ಯೋತಿ, ಸದಾ ಅದು ಪ್ರಕಾಶಮಾನವಾಗಿದೆ. ಆ ತನ್ನ ಪ್ರಕಾಶಮಾನವಾಗಿರುವುದಕ್ಕೆ ಈ ದೇಹಕ್ಕೆ ಬಂದಿದೆ, ಬಂದು ಎಲ್ಲವನ್ನು ನೋಡುವುದಕ್ಕೆ ಸಾಧ್ಯವಾಗಿದೆ. ಹೊರಗಿನ ಸೂರ್ಯನಿಂದ ಹೊರಗಿನ ಪ್ರಪಂಚ ನಮ್ಗೆ ಕಾಣ್ತಾ ಇದೆ, ಒಳಗಿನ ಬೆಳಕಿನಿಂದ ನಾವು ಒಳಗೆ ಸತ್ಯವನ್ನ ಕಾಣ್ಕೊಳ್ಬೇಕು. ಅದೇ ಅಧ್ಯಾತ್ಮದ ಪ್ರಯಾಣ. ಹೊರಗಿನ ಬೆಳಕಿನಿಂದ
ಒಳಗಿನ ಬೆಳಕಿನ ಕಡೆಗೆ ಪ್ರಯಾಣ ಮಾಡುವುದೇ ಅಧ್ಯಾತ್ಮ. ಹೊರಗಿನ ಸೂರ್ಯ ಹುಟ್ಟು ಸಾವಿದೆ, ಒಳಗಿನ ಬೆಳಕಿಗೆ ಹುಟ್ಟು ಸಾವು ಇಲ್ಲ. ಅದು ಸದಾ ಪ್ರಕಾಶಮಾನವಾಗಿದೆ. ಅಂತಹ ಪ್ರಕಾಶಮಾನವಾಗಿರುವಂತಹ ಆತ್ಮಸ್ವರೂಪವನ್ನು ತಿಳಿಯುವುದೇ ಜ್ಞಾನ. ಅದ ಹೊರತ ಮಿಕ್ಕಿದೆಲ್ಲವೂ ಅಜ್ಞಾನ. ಈ ದೇಹವೇ ನಾನು ಅಂತ ಅನ್ಕೊಂಡ್ರೆ ಅಜ್ಞಾನ. ಈ ದೇಹ ನಾನಲ್ಲ, ನಿಜ ಸ್ವರೂಪ ಯಾವುದೋ ಒಂದಿದೆ ಅಂತ ತಿಳ್ಕೊಂಡು, ಆ ನಿಜ ಸ್ವರೂಪವನ್ನು ಅರಿತುಕೊಳ್ಳುವುದೇ ಜ್ಞಾನ. ಅಂತಹ ಜ್ಞಾನ ಎಲ್ಲರ ಪಾಲಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.